ಒಟ್ಟು 30 ಎಕರೆದಲ್ಲಿ ಹೌದು. ಒಂದು ವರ್ಷದ ಆದಾಯ ನಿರೀಕ್ಷೆ ಮಾಡಬಹುದಾ ಎಷ್ಟು ಅಂತ ಒಂದು ಏನಾದರೂ ಲೆಕ್ಕ ಇದೆ ಸರ್? ಈಗ ಸರಾಸರಿ ಏನಾಗ್ತದೆ, ಒಂದು 4 ರಿಂದ 5 ಲಕ್ಷ ರೂಪಾಯಿ ಸರಾಸರಿ ಬರುತ್ತೆ ಸರಾಸರಿ. ಬಟ್ ಈ 1 ಎಕರೆಯಲ್ಲಿ ನಾನು ವ್ಯಾಲ್ಯೂ ಆಡೆಡ್ ಮಾಡೋದ್ರಿಂದ 10 ಲಕ್ಷದ ಮೇಲೆ ಹೋಗ್ತದೆ. ಒಂದು ನೇರವಾಗಿ ನೀವೇ ಹೊಲಕ್ಕೆ ಭೇಟಿ ಕೊಡ್ತೀರಿ, ಅವ್ರು ಕರೆದಾಗ ಅದ್ರ ಪ್ರೊಸೆಸ್ ಬೇರೆ ಇದೆ, ಚಾರ್ಜಸ್ ಬೇರೆ ಇದೆ, ಎಲ್ಲವೂ ಬೇರೆ ಇದೆ. ಇಲ್ಲ, ಯಾವ ಜಮೀನಿಗೆ ಭೇಟಿ ಆದ್ರೆ ಚಾರ್ಜ್ ಇಲ್ಲ. ಚಾರ್ಜ್ ಇಲ್ಲ, ಚಾರ್ಜ್ ಮಾಡಲ್ಲ. ಯಾವುದೇ ಐಡಿಯಾ ಕೊಡೋಕ್ಕೂ ಚಾರ್ಜ್ ಮಾಡಲ್ಲ. ಮತ್ತೆ ತೋಟ ಮಾಡಾದ್ಮೇಲೆ ಯಾವುದೇ ವಿಸಿಟ್ ಕೊಡ್ಬೇಕಾದ್ರೂ ಚಾರ್ಜ್ ಮಾಡಲ್ಲ. ನಾವು ಕೇಳೋದವ್ರನ್ನ ಒಂದೇ ರಿಕ್ವೆಸ್ಟ್ ಮಾಡೋದು, ನಿಮ್ಮ ಭೂಮಿಗೆ ಬೆಂಕಿ ಹಾಕಬೇಡಿ, ಕೀಟನಾಶಕ ಬಳಸಬೇಡಿ, ಕಳೆನಾಶಕ ಬಳಸಬೇಡಿ, ರಸಗೊಬ್ಬರ ಬಳಸಬೇಡಿ, ಹೊರಗಿಂದ ಏನು ತರಬೇಡಿ. ಇದೇ ನೀವು ನನಗೆ ಗುರು ಕಾಣಿಕೆ ಅಂತ ಕೊಡೋಟ್ರೆ ಇದನ್ನು ಕೊಡಿ. ಯಾವುದೋ ಪೊಲಿಟಿಷಿಯನ್ದು ಬ್ಲ್ಯಾಕ್ ಮನಿ ಬೇಕಾದಷ್ಟು ಇರ್ತದೆ, ಮಠದಲ್ಲಿ ತಂದು ಇಟ್ಬಿಡ್ತಾರೆ, ಅವರೊಂದು 500 ಹಸ ಸಾಕ್ತಾರೆ, ಅದು ದೊಡ್ಡ ವಿಷಯ ಅಲ್ಲ. ಏನು ಇಲ್ಲದೆ ನನ್ನಂಗೆ ಬರಿಗೈಲಿ ಮಾಡ್ತಾನಲ್ಲ ಒಂಟಿ ದಾಸಯ್ಯ, ಅದು ಗೋಸೇವೆ. ಬರ್ರಿ ಬೀಗ್ರ, ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ? ಆಯ್ತು. ಇಲ್ಲಿ ಬಂದವ್ರೀಗ ಈ 1 ಎಕರೆ ಪ್ರಾತ್ಯಕ್ಷಿಕೆ ನೋಡಿದ್ದಾಯ್ತು ನಾವೀಗ. ಇನ್ನೇನೇನು ವಿಶೇಷತೆಗಳು? ಇನ್ನು ನಮ್ದು ಕೃಷಿ ಹೊಂಡಗಳಿದೆ. ಕೃಷಿ ಹೊಂಡಗಳು ಸ್ವಾಭಾವಿಕವಾಗಿ ಎಷ್ಟಿದೆ? ಅದು ಒಂದು 6 ಕೃಷಿ ಹೊಂಡ ಇದೆ. 6 ಕೃಷಿ ಹೊಂಡ. ಅದು ಒಂದೊಂದು ಹೊಂಡ 1 ಎಕರೆ ಇದೆ. ಒಂದೊಂದು ಹೊಂಡ 1 ಎಕರೆ ಅಂದ್ರೆ ಅದು ಎಷ್ಟು ತಿಂಗಳು ನೀರು ಇರುತ್ತೆ ಸರ್ ಅದರಲ್ಲಿ? ಅದರಲ್ಲಿ ಯಾವಾಗಲೂ ನೀರು ಇರ್ತದೆ. ಯಾವಾಗ್ಲೂ 12 ತಿಂಗಳು ನೀರು. ಅದ್ಭುತ. ನೀರಿನ ಸೋರ್ಸ್ ಅದನ್ನ ಮಾಡ್ಕೊಂಡಿದ್ರಿ? ಬೋರ್ ಗೀರ್ ಇದೆಯಾ? ಬೋರ್ 1-2 ದನಗಳಿಗೆ ಕುಡಿಯೋ ನೀರಿಗೆ ಇಟ್ಕೊಂಡಿದೀವಿ. ಕುಡಿಯೋ ನೀರಿಗೆ ಶುದ್ಧವಾದ ನೀರು ಬೇಕಲ್ಲ, ಅದಕ್ಕೆ ಮಾತ್ರ ಇಟ್ಟಿವಿ. ಕೃಷಿಗೆ ಏನಿಲ್ಲ. ಆಯ್ತಾ? ಇದೆಲ್ಲ ಅರಿಶಿನ ಶುಂಠಿ ಹಾಕಿದೀವಿ. ಇಲ್ಲಿ ಬಾಳೆ ಇಲ್ಲೆಲ್ಲ ಬಂದಿದೆ. ಮತ್ತೆ ಈಗ ನೋಡಿ, ಅರಿಶಿನ ಎಲ್ಲರೂ 5 ಎಕರೆ ಅರಿಶಿನ ಹಾಕೋದು ಒಂದೇ. ನಾನು ಈ ತರ 2 ಲೈನ್ಗೆ ಅರಿಶಿನ ಹಾಕೊಂಡಿರ್ತೀನಿ. ಅವ್ನು 5 ಎಕರೆ ತೆಗೆದ ದುಡ್ಡನ್ನ ನಾನು ಇಲ್ಲಿ 2ರಲ್ಲಿ ತೆಗಿತೀನಿ. ಹೇಗೆ? ನನ್ನ ಅರಿಶಿನವನ್ನ ನಾನು ಪುಡಿ ಮಾಡಿ, ನಾನು ವ್ಯಾಲ್ಯೂ ಆಡೆಡ್ ಮಾಡಿ ಪೌಡರ್ ಮಾಡಿ ಮಾರ್ತೀನಿ. ಅವನ ಅರಿಶಿನವನ್ನ ನೇರವಾಗಿ ತಗೊಂಡು ಮಾರ್ಕೆಟಿಗೆ ಮಾಡ್ತಾನೆ. ನನ್ನ ಅರಿಶಿನದ ಪುಡಿನ ನಾನು 600 ರೂಪಾಯಿ ಮಾರ್ತೀನಿ ಕೆಜಿ. ಕಟ್ ಮಾಡಿ ಒಣಗಿಸಿ ಪೌಡರ್ ಮಾಡಿ, ನಂದು ಅಗ್ರತ ಅಂತ ಒಂದು ಬ್ರ್ಯಾಂಡ್ ಮಾಡ್ಕೊಂಡಿದ್ದೀನಿ. ಆ ಬ್ರ್ಯಾಂಡಲ್ಲಿ ಅಗ್ರತ ಅಂದ್ಬಿಟ್ಟು ಆ ಬ್ರ್ಯಾಂಡ್ ಮಾಡಿ ನಾನು ಮಾರ್ತೀನಿ. ಈಗ ನೋಡ್ತಕ್ಕಂಥವ್ರಿಗೆ ಹಂಗಾದ್ರೆ ಏನಾರ ಕೇಳೋದಿದ್ರೆ ಏನೇನು ಕೊಡ್ತೀರಿ ಅವ್ರಿಗೆ? ಏನಿಲ್ಲ, ಈಗ ನಮ್ಮ ಹತ್ರ ಆರೋಗ್ಯ ಸ್ಫೂರ್ತಿಯಿಂದ ಒಂದು ಮಿಲ್ಲೆಟ್ಸ್ ಪೌಡರ್ ಮಾಡಿದ್ದೀವಿ. ಅದು ಮೇಯ್ನು ನಾವು ಶುಗರ್ ಪೇಷಂಟ್ನ ಮೈಂಡಲ್ಲಿ ಇಟ್ಕೊಂಡೇ ಮಾಡಿರೋದು. ಮತ್ತೆ ನಮ್ಮ ಮಲ್ಲಾಡಳ್ಳಿ ರಾಘವೇಂದ್ರ ಸ್ವಾಮಿಗೆ ಅವರು ಹೇಳ್ತಾ ಇದ್ರು, ಒಬ್ಬ ಮನುಷ್ಯನಿಗೆ ಒಂದು ದಿನಕ್ಕೆ ಬೇಕಾಗಿರೋದು 100 ಗ್ರಾಮ್ ಆಹಾರ ಮಾತ್ರ ಅಂತ. 100 ಗ್ರಾಮ್ ಆಹಾರ. ಆ 100 ಗ್ರಾಮ್ ಆಹಾರದ ಮೆಥಡ್ನಲ್ಲೇ ನಾವು ಮಿಲ್ಲೆಟ್ಸ್ ಪೌಡರ್ ಮಾಡಿರೋದು. ಎಲ್ಲ ಥರದ ಧಾನ್ಯಗಳ ಸಂಗಮ. ಒಂದು ಮನುಷ್ಯನಿಗೆ ಏನಂದ್ರೆ, ನಾವು ನಿಮಗೆ ಭೂಮಿ ಮೇಲೆ 240 ಥರದ ಧಾನ್ಯಗಳಿದೆ. ಎಷ್ಟು? 240 ಥರದ ಧಾನ್ಯ ಇದೆ. ನಾವು ತಿಂತಾ ಇರೋದು 4 ರಿಂದ 5. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ರಾಗಿ, ಗೋಧಿ, ಅಕ್ಕಿ, ಬೇಳೆ, ಕಡಲೆಕಾಳು, ಹೆಸರುಕಾಳು, ಉದ್ದಿನಕಾಳು, ಏನೋ ಶಿವರಾತ್ರಿ ಬಂದಾಗ ಕಡಲೆ ಬೀಜ, ಇದಿಷ್ಟು ಬಿಟ್ಟು ನಾವೇನು ತಿಂತಾ ಇಲ್ಲ. ಹೌದಾ? ದಿನ ಬೇಳೆ ಸಾರು, ಇಲ್ಲದ್ರೆ ಅನ್ನ, ಇಲ್ಲದ್ರೆ ಜೋಳದ ರೊಟ್ಟಿ, ಇಲ್ಲ ಸಜ್ಜಿ ರೊಟ್ಟಿ, ಇಲ್ಲ ಇನ್ನೊಂದು ಯಾವುದೋ ಒಂದು ರೊಟ್ಟಿ, ಇಷ್ಟೇ ಮುಗ್ದೋಯ್ತು ನಮ್ದು. ಆದರೆ ಈ ಬಾಕಿ ಇರೋ ಧಾನ್ಯಗಳೆಲ್ಲ ನಾವೇನು, ನಮ್ಗೇನು ಪಾಪ ಮಾಡಿದೆ ಇದು? ಆ ಧಾನ್ಯಗಳೆಲ್ಲವನ್ನು ಸೇರಿಸಿ ನಾವು ಒಂದು ಪೌಡರ್ ಮಾಡಿದ್ದೀವಿ. ಅದರಲ್ಲಿ ಸುಮಾರು 96 ಧಾನ್ಯಗಳಿದೆ. ಅದರಲ್ಲಿ ಆ 96 ಧಾನ್ಯಗಳನ್ನ ಮೊಳಕೆ ಮೊಳಕೆ ಬರೆಸಿ, ಅದನ್ನ ಲೈಟಾಗಿ ಬಿಸಿಯಾಗಿ ಹುರಿದು ರಾಗಿ ಕಲ್ಲಲ್ಲಿ ಬೀಸಿ ಮಾಡಿರೋ ಪೌಡರ್ ಅದು. ಅದನ್ನ ಪೌಡರ್ ಮಾಡಿ ರಾಗಿ ಕಲ್ಲಲ್ಲಿ ಬೀಸಿ ಮಿಷಿನ್ಗೆ ಹಾಕಲ್ಲ. ಮಿಷಿನ್ಗೆ ಹಾಕಿದಾಗ ಏನಾಗ್ತದೆ, ಟೆಂಪರೇಚರ್ ಜಾಸ್ತಿ ಆದಾಗ ಅದ್ರಲ್ಲಿರೋ ಸತ್ವ ಹೋಗ್ಬಿಡ್ತದೆ. ಆ ಸತ್ವ ಹೋದಾಗ ಏನಾಗ್ತದೆ, ನಿಮ್ಗೆ ಅದ್ರ ರುಚಿ ಸಿಕ್ಕಲ್ಲ, ಮತ್ತೆ ಅದ್ರಲ್ಲಿ ಇರುವಂತ ವಿಟಮಿನ್ ಮಿನರಲ್ಗಳು ನಿಮ್ ದೇಹಕ್ಕೆ ಸಿಕ್ಕಲ್ಲ. ರಾಗಿ ಕಲ್ಲು 2 ಡಿಗ್ರಿ ಟೆಂಪರೇಚರ್ ಸುತ್ತದೆ. ಹಾಗೇನಾಗ್ತದೆ, ಅದ್ರಲ್ಲಿ ಇರುವಂತ ಸತ್ವ ಉಳಿತದಲ್ಲಿ. ನೀವು ಒಂದ್ಸಲ ಇವತ್ತು ನಾವು ಇವಾಗ ಮಾಡಿಸ್ತೀನಿ, ಈಗ ಅದನ್ನ ಬಳಸಿ ನೋಡಿ, ಆಮೇಲೆ ಪೌಡರ್ ಕೊಡ್ತೀನಿ, ಮನೇಲೂ ತಗೊಂಡು ಬಳಸಿ ನೋಡಿ, ಆಮೇಲೆ ನಿಮ್ ಬದಲಾವಣೆ ನನ್ಗೆ ಹೇಳಿ. ಆಮೇಲೆ ನೋಡಿ, ಇದೆಲ್ಲ ಈ ತರ ಕಾರ್ಡ್ ಕ್ರಿಯೇಟ್ ಮಾಡ್ಕೋಬೇಕು. ಇದೆಲ್ಲ ಮೆಡಿಸಿನಲ್ ಪ್ಲಾಂಟ್ಸ್ ಇದು. ಆಯ್ತಾ? ಆಮೇಲೆ ಇಲ್ಲೆಲ್ಲ ಗೆಣಸು, ಅದು ಇದು ಎಲ್ಲ ಬೇರೆ ಬೇರೆ ಮೆಡಿಸಿನಲ್ ಪ್ಲಾಂಟ್ಸು, ಈ ವಿಳ್ಳೆದೆಲೆ ಇದೆಲ್ಲ ಹಾಕೊಂಡು. ಈ ಕಲ್ಲುಗಳೆಲ್ಲ ಯಾಕೆ ಹಾಕೊಂಡಿದೆ ಅಂದ್ರೆ, ಈಗ ವೆಹಿಕಲ್ಗಳು ಬಂದಾಗ ಏನಾದ್ರು ಸ್ವಲ್ಪ ಹಳ್ಳ ಗಿಳ ಬಿತ್ತು ಅಂದ್ರೆ ಟಕ್ ಅಂತ ತೆಗೆದಿಲ್ಲ ಹಾಕೊಂಡ್ಬಿಡ್ಬೇಕು. ರಿಸರ್ವ್ ಇದು. ಹೌದಾ? ಈ ಮೂಲೆ ನಿಂಗೆ ಕಲ್ಲು ಇಟ್ಕೊಂಡಿದ್ರು. ಇಲ್ಲಿ ಏನಾದ್ರು ಒಂದು ಸಮಯ ಮಳೆ ಗಿಳೆ ಬಂದು ಏನಾದ್ರು ಒಂದು ಸಮಯ ಕೊಚ್ಚೆ ಆಯ್ತು ಅಂತ ಇಟ್ಕೊಳ್ಳಿ, ಟಕ್ ಅಂತ ಹುಡುಗರು ಹಾಕ್ಬಿಡ್ಬೇಕು. ಸಣ್ಣ ಹಳ್ಳ ಬಿದ್ದು 2 ಕಲ್ಲು ಹಾಕ್ಬಿಡ್ತಾರೆ ಹುಡುಗರು. ಇವೆಲ್ಲ ರೂಟೀನ್ ಕೆಲಸ, ಅವ್ರಿಗೆ ನಾನೇನು ಹೇಳಿರಲ್ಲ. ಆಯ್ತಾ? ಆಗ ಒಟ್ಟು 30 ಎಕರೆದಲ್ಲಿ ಒಂದು ವರ್ಷದ ಆದಾಯ ನಿರೀಕ್ಷೆ ಮಾಡಬಹುದಾ ಎಷ್ಟು ಅಂತ ಒಂದು ಏನಾದ್ರು ಲೆಕ್ಕ ಇದೆ ಸರ್? ಈಗ ಸರಾಸರಿ ಏನಾಗ್ತದೆ, ಒಂದು 4 ರಿಂದ 5 ಲಕ್ಷ ರೂಪಾಯಿ ಸರಾಸರಿ ಬರುತ್ತೆ.
ಸರಾಸರಿ. ಬಟ್ ಈ 1 ಎಕರೆಯಲ್ಲಿ ನಾನು ವ್ಯಾಲ್ಯೂ ಆಡೆಡ್ ಮಾಡೋದ್ರಿಂದ 10 ಲಕ್ಷದ ಮೇಲೆ ಹೋಗ್ತದೆ 1 ಎಕರೆನಲ್ಲಿ. 1 ಎಕರೆಯಲ್ಲಿ ಅಂದ್ರೆ ಪ್ರತಿ ಒಂದು ವ್ಯಾಲ್ಯೂ ಆಡೆಡ್ ಮಾಡ್ತೀನಿ ನಾನು, ಅದನ್ನ ನೇರವಾಗಿ ಮಾರಲ್ಲ. ನಿಮ್ದು 30 ರೂಪಾಯಿ ಬಾಳೆಹಣ್ಣ ನಾನು 500 ರೂಪಾಯಿ ಮಾರ್ತೀನಲ್ವಾ. ಮತ್ತೆ ಕೊಬ್ಬರಿನ ನಾನು ಗಿಡನ ಬೀಜ ಮಾಡ್ತೀನಿ, ಎಣ್ಣೆ ಮಾಡ್ತೀನಿ, ಆಮೇಲೆ ನಾನು ಕಷಾಯ ಪೌಡರ್ ಮಾಡ್ತೀನಿ, ಕಷಾಯ ಕೊಡ್ತೀನಿ ನಾನು ಇವಾಗ. ಆ ಕಷಾಯನ ನೀವು ಬಳಸಿ ನೋಡಿ, ಕಾಫಿ ಟೀ ಬಿಟ್ಬಿಡ್ತೀನಿ ನೀವು. ಅಂದ್ರೆ 1 ಎಕರೆನಲ್ಲಿ 10 ಲಕ್ಷ ವರೆಗೆ ದುಡಿಬಹುದು. ವ್ಯಾಲ್ಯೂ ಆಡೆಡ್ ಮಾಡಬೇಕು. ಒಂದಿಷ್ಟು ಕಸ್ಟಮರ್ನ ನೀವೇ ಹುಡುಕಿ ಇಟ್ಕೋಬೇಕಂತಂದ್ರೆ ಸಿಗ್ತಾರೆ ಅವರು. ಈಗ ಅವ್ರು ಹೇಳಿದ್ರಲ್ಲ, ನಾವು ಎಲ್ಲ ಬಾಳೆಹಣ್ಣು ತಿಂದ್ರೆ ನಮ್ಗೆ ನೆಗಡಿ ಆಗೋದು, ಕೋಲ್ಡ್ ಆಗೋದು. ನಾವು ನಮ್ಮ ತೋಟದ ಬಾಳೆಹಣ್ಣು ತಿಂದಾಗ 12 ಬಾಳೆಹಣ್ಣು ತಿಂದ್ರು ನೆಗಡಿ ಆಗ್ಲಿಲ್ಲ ಅಂದ್ರೆ ನಿಮ್ಗೆ ಅದಕ್ಕಿಂತ ಎಕ್ಸಾಂಪಲ್ ಇನ್ನೇನು ಬೇಕು? ನಾವೇನು ಅವ್ರಿಗೆ ದುಡ್ಡು ಕೊಟ್ಟು ಹೇಳ್ಸಕ್ಕಾಗ್ತದ? ಸರ್ಕಸ್ ಮಾಡೋಕ್ಕಾಗ್ತದ? ಏನು ಹೇಳಕ್ಕಾಗ್ತದೆ? ಅವ್ರು ಶ್ರೀಮಂತರು, ಅವ್ರಿಗೆ ನಾವು ಇದನ್ನ ಹೇಳಿ ಅಪ್ಪ ಅವ್ರು ಯಾರೋ ಬರ್ತಾರೆ ಅಂತ ಹೇಳಕ್ಕಾಗ್ತದ? ನೋಡಿ, ಇದು ಲೆಮನ್ ಗ್ರಾಸ್. ಇದು ಹಾಕೋದ್ರಿಂದ ಸೊಳ್ಳೆ ಬರೋದಿಲ್ಲ. ಮತ್ತೆ ಇದನ್ನ ನಾವು ಕಷಾಯಕ್ಕೆ ಹಾಕ್ಬಿಟ್ಟು ಕಷಾಯ ಕುಡಿದ್ರೆ ಕಷಾಯ ಘಮ 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 ಅಂತ ಇರ್ತದೆ ನೋಡಿ. ಹಿಂಗೆ ಉಜ್ಬಿಟ್ಟು ಹಿಂಗೆ ಸ್ಮೆಲ್ ಮಾಡಿ ಇದ್ರ ಟೀ ಮಾಡ್ತಾರೆ ಸರ್. ಟೀ ಮಾಡ್ತಾರೆ. ಮತ್ತೆ ಇದು ವೆಯ್ಟ್ ರೆಡ್ಯೂಸ್ಗೆ ತುಂಬಾ ಒಳ್ಳೇದು. ನಮ್ಮಲ್ಲಿ ತುಂಬಾ ಜನ ವೆಯ್ಟ್ ದಪ್ಪ ಇರೋರು ಇದಾರಲ್ವಾ, ಕಟ್ ಮಾಡಿ ಮಾರಿ ಕೊಡಿ ಅವ್ರಿಗೆ ಕಷಾಯ, ತೂಕ ಕಮ್ಮಿ ಮಾಡ್ಕೊಳ್ಳಿ. ನಾವು ಈಗ ಬೆಂಗಳೂರು ಮೈಸೂರಿನವ್ರಿಗೆ ಬದುಕಬೇಕು ಅಂತ ಆಸೆ ಇದೆ, ಮೈ ತುಂಬಾ ಕಾಯಿಲೆ ಇದೆ, ಅವ್ರನ್ನೇ ನಾವು ಬಂಡವಾಳ ಮಾಡ್ಕೋಬೇಕು. ಈಗ ನೈಸರ್ಗಿಕ ಕೃಷಿಗೆ ಬರೋರು ಬೆಂಗಳೂರಿನವರೇ ನಮ್ಗೆ ಆಧಾರ. ಯಾಕಂದ್ರೆ ಅವ್ರದ್ದು ದುಡ್ಡಿದೆ, ಮೈ ತುಂಬಾ ಕಾಯಿಲೆ ಇದೆ, ಬದುಕಬೇಕು ಅಂತ ಆಸೆ ಇದೆ. ಅಪ್ಪ ಬದುಕು ತಗೋ ತಿನ್ನು ಅಷ್ಟೇ. ಎಲ್ಲರಿಗೂ ಕೊಡಕ್ಕಾಗಲ್ಲ, ನಮ್ಗೊಂದು ಲಿಮಿಟೇ ಇಷ್ಟಿಷ್ಟೇ ಅಂತ. ಹಿಂಗೆ ನಿಮ್ದು ಒಂದು ಕೋಟೆ ಸಾಮ್ರಾಜ್ಯ ಬಂತು ಸರ್. ಏನ್ ಸರ್ ಇದು ಅದ್ಭುತ. ಬನ್ನಿ, ಗೋಶಾಲೆ. ಇದು ಏನು ಇರ್ಲಿಲ್ಲ, ಈಗ ಮಾಡ್ಬೇಕು ಅಂತ ನನಗೊಂದು 40 ವರ್ಷದಿಂದ ಒಂದು ವಿಜುವಲೈಸ್, ಒಂದು ಮನಸ್ಸಿನಲ್ಲಿ ಒಂದು ಈ ತರ ಮಾಡ್ಬೇಕು ಅಂತ, ಅದು ಹಂಗೇ ನಡ್ಕೊಂಡು ಹೋಗ್ತಾ ಇದೆ ನೋಡಿ. ಗೋಶಾಲೆ. ಇದು ಗೋಶಾಲೆ. ಕಡಿಮೆ ಜಾಗ ಇರೋನು ಈ ತರ ಮಾಡ್ಕೊಂಡು ಕೆಳಗಡೆ ದನಗಳನ್ನ ಕಟ್ಕೊಂಡು ಮೇಲ್ಗಡೆ ತೆಂಗಿನಕಾಯಿ ಹಾಕೋಬಹುದು ಒಣಗ್ಸಕ್ಕೆ. ಈಗ ತಿಪ್ಟೂರು, ತುಮಕೂರು ಕಡೆ ಎಲ್ಲ ಏನ್ ಮಾಡ್ತಾರೆ, ಅದಕ್ಕೆ ಸಪ್ರೇಟ್ ಶೆಡ್ ಮಾಡ್ತಾರೆ. ನಾನು ಆ ತರ ಶೆಡ್ ಮಾಡಿಲ್ಲ. ಕೆಳಗಡೆ ಎಮ್ಮೆಗಳು ದನಗಳು ಹಾಕೊಂಡು ಮೇಲ್ಗಡೆ ತೆಂಗಿನಕಾಯಿ ಶೆಡ್, ಈ ತರ ಮಾಡ್ಕೊಂಡಿದ್ದೀನಿ. ಎಷ್ಟು ಹಸು ಇದೆ ಸರ್? ಹಸುಗಳು ಇರೋದು ನನ್ನ ಹತ್ರ ಒಂದು 10 ರಿಂದ 15 ಇದೆ ಅಷ್ಟೇ, ಜಾಸ್ತಿ ಹಸು ಮಾಡಿಲ್ಲ. ನನ್ಗೊಂದು 500 ಹಸು ಮಾಡ್ಬೇಕು ಅಂತ ಅನ್ಬಿಟ್ಟೆ ನಾನು ಸುತ್ತ ಕಾಂಪೌಂಡ್ ಮಾಡಿದ್ದೀನಿ, ದೊಡ್ಡ ಕನಸು ಕಟ್ಕೊಂಡು. ಬಟ್ ಗೋಶಾಲೆ ನಮ್ಗೆಲ್ಲ ಮಾಡಕ್ಕಾಗಲ್ಲ. ಇದು ನಮ್ಮ 24 ಸೀಟ್ ಬಸ್ಸು. ನಿಮ್ದೇ ಬಸ್ ಇದು? ಹೌದು. ಇದನ್ನ ಎದಕ್ಕೆ ಬಳಕೆ ಮಾಡ್ತೀರಿ ನೀವು? ಇದು ಇವಾಗ ನಾವು ದೂರದ ಊರಿಗೆ ಹೋಗ್ತೀವಿ, 26 ಸೀಟ್ ಹಿಡಿದಿದೆ ಅದರಲ್ಲಿ. ಪಿಕಪ್ ಅಲ್ಲಿ ಒಂದು 15 ಸೀಟ್ ಹಾಕ್ತಿವಿ ಅದರಲ್ಲಿ. ಅದು ನೋಡಿ, ಮೇಲ್ಗಡೆ ಮಲಗಕ್ಕೆ ಜಾಗ ಮಾಡ್ಕೊಂಡಿದೀವಿ, ಕೆಳಗಡೆ ಗಿಡಗಳು ಇರ್ತವೆ, ಮೇಲ್ಗಡೆ ಹುಡುಗರು ಮಲ್ಕೊಳ್ತಾರೆ. 6 ರಿಂದ 8 ಜನ ಹುಡುಗರು ಮೇಲ್ ಕೂತ್ಕೊಳ್ತಾರೆ. ಇದರಲ್ಲಿ ಒಂದು 26 ಜನ ಇರ್ತಾರೆ. ಇದೆರಡು ಅಲ್ಲಿ ಬಾಕಿ ವೆಹಿಕಲ್ ಅಲ್ಲಿದೆ. ಇದರಲ್ಲಿ ಒಂದು 6 ಸೀಟ್ ಕೂತ್ಕೊಳ್ತೀವಿ. ಕೂತ್ಕೊಂಡ್ರೆ ನಾವು 40-45 ಜನ ಒಂದ್ಸಲ ಬರ್ರಂತ ಹೋಗ್ಬೋದು. ಇದು ಇಟಾಚಿ. ಇದು 55 ಲಕ್ಷ ರೂಪಾಯಿದು ಇಟಾಚಿ. ಇದು 130 ನಂಬರ್ದು ಟಾಟಾ. ಓಕೆ. ಈಗ ಎಲ್ಲೋ ಕೆರೆ ತೋಡ್ಬೇಕು, ಏನೋ ಅವ್ರಿಗೆ ಕೆಲಸ ಇರ್ತದೆ, ನಾವು ಅದನ್ನ ಮಾಡ್ಬೇಕು, ಅದನ್ನ ನಾವು ಮಾಡ್ಕೊಡ್ತೀವಿ. ಹಾಗಾದ್ರೆ ನೀವು ಸುಮ್ಮನೆ ತೋಟ ಮಾಡ್ತಾರಂದ್ರೆ ಗಮನಕ್ಕೆ ಬರ್ಲಿ ಅಂತ ಹೇಳ್ತಾ ಇದ್ದೀನಿ ಅವ್ರಿಗೆ. ಇಷ್ಟೆಲ್ಲ ಬಂಡವಾಳ ಹಾಕಿದ ಮೇಲೆ ಅಂತ ತೋಟ ಮಾಡಕ್ ಆಗುತ್ತೆ ನೀವು? ಹೌದು. ಇಲ್ಲ ಅಂದ್ರೆ ಸುಮ್ಮನೆ ತೋಟ ಮಾಡಕ್ ಹೆಂಗಾಗ್ತದೆ ಅಲ್ವಾ? ಆಗೋದಿಲ್ಲ. ಅವ್ರು ಇದನ್ನೆಲ್ಲ ಬಳಸಿ ತೆಗಿಸಿ ಮಾಡೋದು ನೋಡಿದ್ರೆ ಹೆಚ್ಚು ಕಡಿಮೆ ಅದೇ ಖರ್ಚಾಗ್ತದೆ, ಇನ್ನು ಜಾಸ್ತಿ ಆಗುತ್ತೆ. ಪ್ಲಾನು ಇಲ್ದಂಗೆ ಮಾಡ್ತಾರೆ. ಆಮೇಲೆ ಬಂದು ನಮ್ಮನ್ನ ಕೇಳ್ತಾರೆ, ನಾನು ಹಿಂಗ್ ಮಾಡ್ಕೊಂಡಿದ್ದೀನಿ, ಸರಿ ಮಾಡ್ಕೊಡಿ ಅಂತ. ನಾನು ಹೆಂಗ್ ಸರಿ ಮಾಡ್ಕೊಡಕ್ಕಾಗ್ತದೆ? ಸರಿ ಮಾಡಕ್ ಆಗಲ್ಲ. ಅದಕ್ಕೆ ಹೇಳೋದು, ನಾನು ಖಾಲಿ ಜಾಗ ಇದ್ದಾಗ ನನ್ನ ಹತ್ರ ಬನ್ನಿ. ಯಾರೇ ತೋಟ ಮಾಡಿಸ್ಬೇಕು ಅಂದ್ರೆ ಖಾಲಿ ಜಾಗ ಇದ್ದಾಗ ಬನ್ನಿ. ನೋಡಿ, ಇದು ಟಿಪ್ಪರ್, ಇದೆಲ್ಲ ಹೋದ್ರು ಟ್ಯಾಕ್ ನಮ್ದು ಗೊತ್ತಾಗ್ಬೇಕು. ಯಾಕಂದ್ರೆ ಇದೆಲ್ಲ ಬಾಡಿ ಹೈಟ್ ಬಾಡಿ ವಿಶೇಷವಾಗಿದೆ. ಹೌದು. ಅದೇನಂತ ಹೇಳಿದ್ರೆ ಅದ್ರ ಒಳಗಡೆ ನಮ್ಮ ಕೆಲಸಗಾರ ಕೂತ್ಕೊಂಡ್ರೆ ಪೊಲೀಸ್ನವ್ರು ಫೈನ್ ಹಾಕ್ತಾರೆ ನಮ್ಗೆ. ಒಳಗಡೆ ಕೂತ್ಕೊಂಡ್ಬಿಟ್ರೆ ಕಾಣಿಸಲ್ಲ, ಟ್ಯಾಕ್ಟರ್ ಹೋಯ್ತಾ ಇರ್ತದೆ. ಈಗ ಹಿಡಿತಾರೆ ಅವರು, ವಿಡಿಯೋದಾಗ ಹೇಳಿದಿರಲ್ಲ. ಹೌದು, ಹಿಡಿತಾರೆ. ಇದೇ ಹೋಯ್ತಾ ಇರ್ತದೆ ಇದರಲ್ಲಿ. ಮತ್ತೆ ಅದಕ್ಕೆ ನಾವು ಎಮ್ಸೆಂಡು ಮರಳು ಹಾಕೋದು ಅಂತ ಇಟ್ಕೊಳ್ಳಿ, ಹಂಸಲ್ಲಿ ಚೆಲ್ತದೆ. ಇವು ಬೇರೆ ಟ್ಯಾಕ್ಟರ್ ಆದ್ರೆ ನಮ್ದು ಚೆಲ್ಲಲ್ಲ. ಯಾಕೆ ನಾವು ಎಲ್ಲೂ ಬಾಡಿಗೆಗೆ ಹೋಗಲ್ಲ, ನಮ್ಮ ಯಾವ ವೆಹಿಕಲ್ಗೂ EMI ಇಲ್ಲ. ಆಯ್ತಾ? ಇದು ಇಲ್ಲೊಂದು ಫಿಶ್ ಪಾಂಡ್ ತರ ಮಾಡ್ಕೊಂಡು ಒಂದು ಕಾರಂಜಿ ತರ ಇಲ್ಲಿ ನೀರ್ ಚಿಮ್ಮಿಸೋ ತರ ಇದು ಮಾಡ್ಬೇಕು ಅಂತ ಇದೆಲ್ಲ ಮಾಡಿದ್ವಿ. ನೀರ್ ತುಂಬಿಸಿದ್ದು, ಆಮೇಲೆ ಕೆಲವು ಮೀನೆಲ್ಲ ಬಿಟ್ಟಿದ್ದು, ಇನ್ನೂ ಸ್ವಲ್ಪ ಟೈಲ್ಸ್ ಗಿಲ್ಸ್ ಹಾಕ್ಬೇಕು ಅಂತ ಹುಡುಗರದೇನೋ ಐಡಿಯಾ ಬಂತು. ಮಾಡೋಣಪ್ಪ, ಅದು ರೆಡಿ ಆಗ್ತಾ ಇದೆ. ಅದು ದಸರಾಕ್ಕೆ ಟ್ರಯಲ್ ನೋಡ್ದು ಅದು ಮಾಡಿ. ಆಯ್ತಾ? ಅದು ಒಂದು ನಮ್ ಪಿಕಪ್, ಇದೊಂದು ಇಟಾಚಿ.
ಆಮೇಲೆ ಇದೆಲ್ಲ ಟ್ಯಾಕ್ಟ್ರಿಗಳು ಮತ್ತೆ ಇದು ಗುಂಡಿ ತೆಗೆದು ಒಂದು ಮಿಷಿನು ನೋಡಿ. ಈ ಗುಂಡಿ ತೆಗೆ ಮಿಷಿನ್ ನಿಮ್ಗೆ ಹೇಳಿದ್ರೆ ಬರೀ ಆ ಗುಂಡಿ ತೆಗೆ ಹೋಲ್ ಇದೆಯಲ್ಲ ಅದಕ್ಕೆ 2.25 ಲಕ್ಷ. ಓ ಗುಂಡಿ ತೆಗಿತೀವಲ್ಲ ಅದಕ್ಕೆ. ಹೌದಾ? ನೋಡಿ ಇದು ಮಿನಿ ಟ್ಯಾಕ್ಟರ್ ಅಂತೇಳಿ. ಈ ಮಿನಿ ಟ್ಯಾಕ್ಟ್ರಿಗೆ ನಿಮ್ಗೆ ಎಷ್ಟು ಬೀಳುತ್ತೆ ಅಂತ ಹೇಳಿದ್ರೆ ಇದಕ್ಕೆ ಒಂದು 5.5 ಲಕ್ಷ ಬೀಳ್ತದೆ ಈ ಮಿನಿ ಟ್ಯಾಕ್ಟ್ರಿಗೆ. ಇದು ನಾವು ಈಗ ದೊಡ್ಡ ಗುಂಡಿ ತೆಗಿಬೇಕಲ್ಲ ಕೆಲವು ಕಲ್ಲು ಗಿಲ್ಲಿರೋ ಕಡೆ. ಹೌದು. ನಾವು ಇದ್ರ ಹತ್ರ ಯಾವುದು ಇದರ ಹತ್ರ ತುಮಕೂರು ಹತ್ರ ಒಂದು ತುರುವೇಕೆರೆಯಲ್ಲಿ ನಾವು ತೇಜೋಮಯ ಅನ್ನೋರು ಒಂದು ತೋಟ ಮಾಡಿದ್ದು. 3 ಎಕರೆನೂ ಬರೀ ಕಲ್ಲೇ. ಆ ಕಲ್ಲಿನ ಜಾಗದಲ್ಲಿ ನಾವು ಗುಂಡಿ ತೆಗಿಬೇಕಾದ್ರೆ ನೋಡಿ ಈ ರೀತಿ ಆಗ್ರಹವನ್ನು ನಾವು ಬಳಸಿದ್ದು. ಇದು ಬರೀ ಇದು ಸೆಟ್ಟಿಂಗು 2,75,000. ಎಷ್ಟು? 2,75,000 ಬರೀ ಗುಂಡಿ ತೆಗೆ ಮಿಷಿನ್ಗೆ. ಈ ಟ್ಯಾಕ್ಟರ್ ಬಿಟ್ಟು ಬರೀ ಈ ಪೀಸ್ ಗುಂಡಿ ತೆಗೆ ಈ ಪೀಸ್ ಇದೆಯಲ್ಲ ಇದು 80,000. ಇದು ಸ್ಪೆಷಲ್ ಪೀಸ್. ಇದು ಇದನ್ನೆಲ್ಲ ತಗೊಂಡೋಗಿ ತೆಗಿಬೇಕಲ್ಲ, ಮಾಡ್ಬೇಕಲ್ಲ. ಆಯ್ತಾ? ಆಮೇಲೆ ಇದು ಇಲ್ಲಿ ಇದೆಲ್ಲ ರೂಮು. ಈಗ ಫ್ಯಾಮಿಲಿ ಇಬ್ರು ಇರ್ತಾರಲ್ಲ, ಫ್ಯಾಮಿಲಿಗೆಲ್ಲ ಈ ರೂಮು ಇಲ್ಲಿ ಟ್ರೈನಿಂಗ್ ಬರೋರಿಗೆ ಮತ್ತೆ ಎರಡನೇದು ಹುಡುಗರು ಮಲಗ್ತಾರಲ್ಲ. ನಮ್ಮ ಇಲ್ಲಿ ಕೆಲಸ ಮಾಡೋರಲ್ಲಿ ಫ್ಯಾಮಿಲಿ ಎಲ್ಲ ಇದ್ದಾರೆ. ಅವರು ಗಂಡ ಹೆಂಡತಿ ಎಲ್ಲ ಇದ್ರೆ ಆ ರೂಮ್ಗಳಲ್ಲಿ ಇರ್ತಾರೆ. ಆಮೇಲೆ ಇಲ್ಲಿ ರೂಮ್ಗಳು ಮಾಡ್ಕೊಟ್ಟಿದೀವಿ. ಮತ್ತೆ ಬ್ಯಾಚುಲರ್ಸ್ಗಳೆಲ್ಲ ಇಲ್ಲಿ ಮೇಲೆ ಇಲ್ಲಿ. ಓಕೆ. ಬ್ಯಾಚುಲರ್ಸ್ಗಳೆಲ್ಲ ಇಲ್ಲಿ ಮಲ್ಕೊಳ್ತಾರೆ. ಓಕೆ ಓಕೆ. ಇಲ್ಲಿ ಅವರಿಗೆ ಇಲ್ಲಿ ಮಲ್ಕೊಳ್ಳೋಕ್ಕೆ ತರಬೇತಿಗೆ ಬಂದವರಿಗೆ ಅಲ್ಲಿದೆ ಜಾಗ. ಅಲ್ಲಿ ಬೇರೆ ಮಾಡಿದ್ದೀವಿ. ಓಕೆ. ಇದು ವರ್ಕರ್ಸ್ಗೆ ಇದು. 7 ಲಕ್ಷ ರೂಪಾಯಿ ಹುಲ್ಲಿದೆ ಇಲ್ಲಿ. 7 ಲಕ್ಷ ಅಲ್ಲ, ನೀವು ಕೊಂಡ್ಕೊಂಡಿದ್ದ? ಹೌದು, ನಮ್ಮ ಜಮೀನಲ್ಲದೆ ನಾವು ಕೊಂಡ್ಕೋಬೇಕು. ಅಲ್ಲ ಸರ್, ಇಷ್ಟು ಭೂಮಿ ಇದೆ, ನೀವು ಕೊಂಡ್ಕೊಳ್ಳುವಂತ ಪರಿಸ್ಥಿತಿ? ಅಲ್ಲ, ಗದ್ದೆ ಮಾಡೋದು ಬರೀ 3 ಎಕರೆ 4 ಎಕರೆ ಮಾತ್ರ ಅಲ್ವಾ? 3 ಎಕರೆ 4 ಎಕರೆ ಗದ್ದೆ ಹುಲ್ಲಲ್ಲಿ ನಮ್ಗೆ ಇಷ್ಟು ದನ ಸಾಕಾಗಲ್ವಲ್ಲ. ಈಗಲೂ ನೀವು ಹಸು ಯಾರ ತಂದು ಬಿಟ್ರೆ ಸಾಕುವಂತ ಇದು ಇದೆಯಾ ಇಲ್ಲಿ? ನಾಟಿ ಹಸ ಮಾತ್ರ ತಗೊಳ್ತೀವಿ, ಜರ್ಸಿ ತಗೊಳ್ಳಲ್ಲ. ಯಾರ್ಯಾರ ಆಗಲ್ಲ ಅನ್ನೋರು ಅವರು ಅಲ್ಲಿ ಇದು ಡಾಕ್ಟರ್ದು ವೆಟರ್ನರಿ ಇದೆಲ್ಲ ಸೈನ್ ತಗೊಂಡು ನಾವು ಈ ರೀತಿ ಶಿಫ್ಟ್ ಮಾಡ್ತಾ ಇದೀವಿ ಅಂತ ಲೆಟರ್ ಎಲ್ಲ ತಗೊಂಡು ಅವ್ರದೇ ವೆಹಿಕಲ್ ಅಲ್ಲಿ ಗಾಡಿಲಿ ಕಳ್ಸಿಕೊಟ್ರೆ ತಂದು ಇಲ್ಲಿ ಸ್ವೀಕರಿಸ್ತೀವಿ. ಸ್ವೀಕರಿಸಿದ ಮೇಲೆ ಅದನ್ನ ಇನ್ನು ಯಾರಿಗೂ ಕೊಡಲ್ಲ. ಕೊನೆ ಉಸಿರೋರ್ಗೆ ಅದು ಇಲ್ಲಿ ಇರಬೇಕು. ಅದು ನಮ್ಮ ನಿಯಮ. ನೋಡಿ, ಇದು ಹುಲ್ಲಿನ ಮೇಲೆ. ಈಗ ಇದು 1 ವರ್ಷಕ್ಕಾಗಷ್ಟು ಪ್ಲಾನ್? ವರ್ಷಕ್ಕಲ್ಲ, ಇದು ಕಳೆದ ವರ್ಷದ ಹುಲ್ಲು ಇಲ್ಲಿ ಇಷ್ಟು ಸ್ಟಾಕ್ ಇದೆ. ಈ ವರ್ಷದ ಹುಲ್ಲನ್ನ ಅಲ್ಲಿ ಈ ಸಲ ಈ ತರ ಮಾಡಿದ್ರೆ ನಮ್ಗೆಲ್ಲ ಹುಲ್ಲು ಹಾಳಾಗ್ತದೆ ಅನ್ಬಿಟ್ಟು ಅದಕ್ಕೆ ಈ ಸಲ ಒಂದು ಶೆಡ್ ಮಾಡಿದೀವಿ. ಓಕೆ. ಇದೆಲ್ಲ ನಮ್ಮ ವರ್ಮಿಂಗ್ ಕಾಂಪೋಸ್ಟ್ ಗೊಬ್ಬರದ್ದು ಇದು ಲಾಟು. ಇದು ಇಷ್ಟು ಗೊಬ್ಬರ ಇದೆ? ಇದು ಗೊಬ್ಬರ. ಇದು ಯಾವಾಗ ಹಾಕ್ತೀರಿ ಇದಕ್ಕೆ? ಇದನ್ನ ಎಲ್ಲ ಇವಾಗ ಇದು 30% ಕಪ್ಪು ಮಣ್ಣು 30% ಕೆಂಪು ಮಣ್ಣು ಇದೆಲ್ಲ ಮಿಕ್ಸ್ ಮಾಡ್ಬಿಟ್ಟು ನಾವೆಲ್ಲ ಅದನ್ನ ಬೆಡ್ ಬೈ ಬೆಡ್ ಎಲ್ಲ ಮಾಡ್ಕೊಂಡು ಆಮೇಲೆ ಇದನ್ನ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಓಕೆ. ಇದು ಇವಾಗ ನಿಮ್ಗೆ ಹುಲ್ಲನ್ನ ಈ ತರ ಶೆಡ್ ಮಾಡಿದೀವಿ. ಸರಿ, ಈ ಶೆಡ್ ನಿರ್ಮಾಣ ಮಾಡಕ್ಕೆ ನಮಗೆ 13 ಲಕ್ಷ ಆಯ್ತು. 13 ಲಕ್ಷ ಆಯ್ತು. ಬಟ್ ಇದ್ರ ಪ್ಲಾನ್ ಬಹಳ ಚೆನ್ನಾಗಿದೆ. ಹೇಗೆ ಮಾಡಿದ್ರಿ ಸರ್ ಇದನ್ನ? ಅಲ್ವಾ? ಅಲ್ಲ, ಕೆಲವು ಬಾರಿ ಏನಾಗುತ್ತೆ ಸರ್, ಪ್ಲಾನ್ ಇಲ್ಲ ಅಂದ್ರೆ ನೀವು ದುಡ್ಡು ಏನಾಗ್ತದೆ ಅಲ್ವಾ? ಬಟ್ ನೋಡಿ, ಇದನ್ನ ನೀವು ಮಳೆಯಿಂದ ರಕ್ಷಣೆ ಆಯ್ತು. ಮತ್ತೆ ಎರಡನೇ ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಂಡಿದೀವಿ. ಮತ್ತೆ ಆಮೇಲೆ ಇದು ನಮ್ಗೆ ಯಾವ್ದು ಬೇಕಾದ್ರೆ ನಾವು ಹೂವನ್ನ ಬಳಸ್ಕೊಳ್ಬಹುದು. ನಾನು ಇವಾಗ ಏನಾಗ್ತದೆ, ಒಂದೇ ಸಲ ಇನ್ವೆಸ್ಟ್ಮೆಂಟ್ ಅಷ್ಟೇ. ಇದು ಒಂದೇ ಸಲ ಇನ್ವೆಸ್ಟ್ಮೆಂಟ್. ಆಮೇಲೆ ಇಲ್ದಿರ ಏನಾಗ್ತದೆ, ಪ್ರತಿ ಸಾರಿ ನಾನು ಮರ ಇಡಬೇಕು, ಕಲ್ಲು ಇಡಬೇಕು, ಅದನ್ನ ಜೋಡಿಸ್ಬೇಕು, ಅದ್ರ ಮೇಲ್ಗಡೆ ಜೋಡಿಸ್ಬೇಕು, ಅದು ಮಾಡಬೇಕು, ಅದು ಎರಿಬೇಕು, ಕಷ್ಟ. ಇವಾಗ ಈ ಪಿಂಡಿನ ನೆಟ್ಟಿಗೆ ತಗೊಂಡೋಗೋದು, ನಾವು ಕೊಟ್ಕೊಳ್ಳೋದು. ಹಾಗಾದ್ರೆ ಒಂದು ಹೇಳಿ, ನೀವು ಒಟ್ಟು ಇನ್ವೆಸ್ಟ್ಮೆಂಟ್ ಎಷ್ಟಾಗಿದೆ ಒಂದು ಅಂದಾಜು ಏನೋ ಲೆಕ್ಕ ಇಟ್ಟಿದ್ದೀರಿ? ಲೆಕ್ಕ ಇಟ್ಟಿಲ್ಲ, ಬಟ್ ಲಾಸಲ್ಲಿ ಇಲ್ಲ. ನಾವು ಲಾಸಲ್ಲಿ ಹೆಚ್ಚು ಕಡಿಮೆ ನನಗೀಗ ನನ್ನ ಅಂದಾಜ್ ಪ್ರಕಾರ ಈ ಬರೀ ನೀವು ತೋಟ ಮಾಡೋದಕ್ಕೆ ಇಟಾಚಿ ಅದು ಇದು ಎಲ್ಲ ಲೆಕ್ಕ ಹಾಕಿದ್ರೆ ಸ್ವಲ್ಪ ಕಷಾಯ ತಗೊಳ್ಳಿ. ನಮ್ಮಲ್ಲಿ ಮಾಡುವಂತ ಕಷಾಯ ಇಲ್ಲಿ ನಮ್ಮಲ್ಲೇ ಬಳಸೋದು. ನಾವು ಯಾವುದೇ ಹಾಲನ್ನ ಇಲ್ಲೂ ಬಳಸಲ್ಲ. ಓಕೆ. ಇದು ಕಷಾಯ. ಇದರಲ್ಲಿ ನಾವು ಎಲ್ಲ ರೆಸಿಪಿ ಎಲ್ಲ ಹೇಳ್ಬಿಡ್ತೀವಿ, ಯಾವುದು ಸೀಕ್ರೆಟ್ ಇಲ್ಲ ನಮ್ಮ ಹತ್ರ. 100 ಗ್ರಾಮ್ ಧನಿಯಾ, 50 ಗ್ರಾಮ್ ಜೀರಿಗೆ, 25 ಗ್ರಾಮ್ ಪೆಪ್ಪರು, ಅದನ್ನ ಹುರ್ಕೊಂಡು ಪೌಡರ್ ಮಾಡಿ 10 ಗ್ರಾಮ್ ಟರ್ಮರಿಕ್ನ ಮಿಕ್ಸ್ ಮಾಡ್ಕೊಳ್ಳೋದು. ನಿಮ್ಗೆ ಇನ್ನೂ ಇಂಟ್ರೆಸ್ಟ್ ಬೇಕು, ಚೆನ್ನಾಗಿರ್ಬೇಕಂದ್ರೆ ತುಳಸಿ ಎಲೆ ಹಾಕೋಬೋದು, ಹೊಂಗೆ ಎಲೆ ಹಾಕೋಬೋದು, ಲೆಮನ್ ಗ್ರಾಸ್ ಹಾಕೋಬೋದು, ಯಾವುದೇ ಎಲೆಗಳನ್ನ ಇದ್ರೊಳಗೆ ಹಾಕ್ಕೊಳ್ಬೋದು. ಇದು ಕುಡಿತಾ ಇದ್ದರೆ ನೀವು ಕಾಫಿ ಟೀ ಬಿಟ್ಬಿಡ್ತೀರಿ. ಆಮೇಲೆ ಗಂಟ್ಲು ಕೆರೆತ, ವೀಸಿಂಗು, ಸೈನಸ್ಸು, ಇವಕ್ಕೆಲ್ಲ ನಮ್ಮ ಇದು ನಂದಲ್ಲ, ನಮ್ಮ ತಾತ ಅಜ್ಜಿ ಬಳಸ್ತಾ ಇದ್ದಿಂದ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ.
ನಾನು ಒಂಥರ ಇದು ಏನು ಹೇಳ್ತಾರೆ ಸ್ಪೂನು ಅಂತಾರೆ, ಚಮಚ ಅಂತ ತೆಗೆದು ಬಡಿಸೋದು ನನ್ನ ಕೆಲಸ. ಅಲ್ಲಿರೋದನ್ನ ನಿಮಗೆ ಬಡಿಸೋದು, ನೀವು ಊಟ ಮಾಡ್ಕೋಬೇಕು. ಚಮಚ ಸಹ ಟೇಸ್ಟ್ ನೋಡೋಲ್ಲ, ಅದು ಕೆಲಸ ಏನೋ ಬಡಿಸೋದು ಅಷ್ಟೇ. ಭಾಳ ಚೆನ್ನಾಗಿದೆ ನೋಡಿ. ಅದೇ ಇದನ್ನ ತುಂಬ ಕುಡಿದವರು ಕಾಫಿ ಟೀ ಬಿಟ್ಬಿಟ್ಟಿದ್ದಾರೆ. ಈ ಕರೋನಾದ ಕಷಾಯ ಅಂದ್ಬಿಟ್ಟು ತುಂಬ ಯಾರೋ ಮದ್ದೂರಿಂದ ವೆಹಿಕಲ್ ಮಾಡ್ಕೊಂಡು ಬಂದಿದ್ದ. ಅಯ್ಯೋ ನಾನೇ ಹೇಳ್ತಿದ್ನಲ್ಲ ಏನೇನೆಲ್ಲ ಮಾಡ್ಕೋಬೇಕು ಅಂತ. ಈಗ ಒಂದನ್ನು ಹೇಳೋಣ ಅವ್ರಿಗೆ. ಒಂದು ಪದ್ಧತಿ ಏನು ಅಂತಂದರೆ, ಒಂದು ನೇರವಾಗಿ ನೀವೇ ಹೊಲಕ್ಕೆ ಭೇಟಿ ಕೊಡ್ತೀರಿ, ಅವ್ರು ಕರೆದಾಗ ಅದ್ರ ಪ್ರೊಸೆಸ್ ಬೇರೆ ಇದೆ, ಚಾರ್ಜಸ್ಸು ಬೇರೆ ಇದೆ, ಎಲ್ಲವೂ ಬೇರೆ ಇದೆ. ಇಲ್ಲ, ಯಾವ ಜಮೀನಿಗೆ ಭೇಟಿ ಆದ್ರೆ ಚಾರ್ಜ್ ಇಲ್ಲ. ಚಾರ್ಜ್ ಇಲ್ಲ, ಚಾರ್ಜ್ ಮಾಡಲ್ಲ. ಯಾವುದೇ ಐಡಿಯಾ ಕೊಡೋಕ್ಕೂ ಚಾರ್ಜ್ ಮಾಡಲ್ಲ. ಮತ್ತೆ ತೋಟ ಮಾಡಾದ್ಮೇಲೆ ಯಾವುದೇ ವಿಸಿಟ್ ಕೊಡ್ಬೇಕಾದ್ರೂ ಚಾರ್ಜ್ ಮಾಡಲ್ಲ. ನಾವು ಕೇಳೋದವ್ರನ್ನ ಒಂದೇ ರಿಕ್ವೆಸ್ಟ್ ಮಾಡೋದು, ನಿಮ್ಮ ಭೂಮಿಗೆ ಬೆಂಕಿ ಹಾಕಬೇಡಿ, ಕೀಟನಾಶಕ ಬಳಸಬೇಡಿ, ಕಳೆನಾಶಕ ಬಳಸಬೇಡಿ, ರಸಗೊಬ್ಬರ ಬಳಸಬೇಡಿ, ಹೊರಗಿಂದ ಏನು ತರಬೇಡಿ. ಇದೇ ನೀವು ನನಗೆ ಗುರು ಕಾಣಿಕೆ ಅಂತ ಕೊಡೋಟ್ರೆ ಇದನ್ನು ಕೊಡಿ ಅಷ್ಟೇ. ಓಕೆ. ಒಂದು ವೇಳೆ ಮಾಡಬೇಕು ಅಂತ ಕೊಟ್ಟರೆ ಅದು ಬೇರೆ ಇರ್ತದೆ ಪ್ರೊಸೆಸ್ ಅಲ್ವಾ? ಈಗ ಹೇಳಿ, ಇಲ್ಲಿ ನೀವೇನೋ ಟ್ರೈನಿಂಗ್ ಕೊಡ್ತೀನಿ ಅಂದ್ರಲ್ಲ, ಅದ್ರದ್ದು ಉದ್ದೇಶ ಏನು, ಅದು ಹೇಗೆ ಬರಬೇಕು, ಏನು ಎಲ್ಲಿ ನಡೆಯುತ್ತೆ ಕ್ಲಾಸು ಅಂತ? ಇಲ್ಲಿ ಪ್ರತಿ ತಿಂಗಳು 2ನೇ ಭಾನುವಾರ ನಾವೇನು ಮಾಡ್ತೀವಿ, ಹೊಸದಾಗಿ ಯಾರು ಕೃಷಿಗೆ ಬರ್ತಾರೆ ಅವ್ರಿಗೆ ಇಲ್ಲಿ ಒಂದು ದಿನದ ಬೇಸಿಕ್ ಟ್ರೈನಿಂಗ್ ಕೊಡ್ತೀವಿ. ಅಂದರೆ ಜಮೀನು ಸುತ್ತ ತಗೊಂಡು ಇಟ್ಕೊಂಡು ತೋರಿಸಿ, ಪ್ರತಿಯೊಂದು ಗಿಡದ ಹತ್ರ ನಿಲ್ಲಿಸ್ಕೊಂಡು ಪ್ರಾಕ್ಟಿಕಲ್ ಅನುಭವನ ಹೇಳಿಸ್ತೀವಿ. ನಿಮ್ಗೆ ನಾನು ಉತ್ತರ ತೋರಿಸ್ದೆ, 1 ಎಕರೆನ ತೋರಿಸ್ದೆ, ತೆಂಗಿನ ಗಿಡ ಹೆಂಗೆ ಮಾಡಬೇಕು, ನರ್ಸರಿ ಹೆಂಗೆ ಮಾಡಬೇಕು, ನೀರು ಹೆಂಗೆ ತುಡಬೇಕು, ಇದೆಲ್ಲ ನಾವು ಅವರಿಗೆಲ್ಲ ಹೇಳ್ಕೊಡ್ತೀವಿ. ಫಸ್ಟ್ ಫೌಂಡೇಶನ್ ಒಂದು ದಿನ ಅದು ಫುಲ್ ಅದ್ರ ಬಗ್ಗೆ ಕ್ಲಾಸ್ ಇರ್ತದೆ. ಅದ್ರ ಮೇಲೂ ಇಂಟ್ರೆಸ್ಟ್ ಇದ್ದು ಕಲಿತೀನಿ ಅನ್ನೋನು ಚಡ್ಡಿ ಹಾಕೊಂಡು ಬಂದರೆ ನಮ್ಮ ಜೊತೆ ಕೆಲಸ ಮಾಡುವಂಥ ತೋಟಗಳಲ್ಲಿ ಅವ್ರಿಗೆ ಬಂದು ನಮ್ಮ ಜೊತೆ ಕೆಲಸ ಮಾಡ್ಬೋದು, ಕೆಲಸ ಮಾಡ್ಬೋದು ಅವನು. ಬಟ್ ನಾವು ತಿನ್ನೋ ಊಟನೇ ತಿನ್ನಬೇಕು, ಅವ್ನಿಗೆ ಸ್ಪೆಷಲ್ ಇಲ್ಲ. ಆಮೇಲೆ ನಾವು ಯಾವ ರೀತಿ ಮಲ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀವಿ, ಹೊಂದಾಣಿಕೆ ಮಾಡ್ಕೊಂಡು ಹೋಗಬೇಕು. ನನಗೆ ಇಲ್ಲಪ್ಪ ನನಗೆ ಎ ಸಿನೇ ಬೇಕು, ನನಗೆ ಎ ಸಿ ಆಗೋದೇ ಇಲ್ಲ. ನನಗೆ ಎ ಸಿ ರೂಮ್ ಬೇಕು, ನೀವು ಟ್ರೈನಿಂಗ್ ಕೊಡ್ತೀನಿ ಅಂತ ಹೇಳಿದ್ರಿ, ನೋಡಿದ್ರೆ ನನಗೆ ಎ ಸಿ ಇಲ್ಲ. ಆಮೇಲೆ ನನಗೆ ಅದು ಯಾವುದೋ ಆ ಫುಡ್ ತಿನ್ಬೇಕಾಯ್ತು, ಈ ಫುಡ್ ತಿನ್ಬೇಕಿದೆ. ಕಾಮನ್ ಫುಡ್ ಎಲ್ಲರಿಗೂ ಸಸ್ಯಾಹಾರಿ, ಫುಲ್ ಇಲ್ಲಲ್ಲ ಸಸ್ಯಾಹಾರ, ಯಾರಿಗೂ ಬೇರೆ. ಬಂದವರಿಗೆ ಟಿಫನ್ ಕೊಡ್ತೀರಿ, ಊಟ ಕೊಡ್ತೀರಿ, ಇರೋದಕ್ಕೆ ವ್ಯವಸ್ಥೆ ಇದೆ, ಅದೆಲ್ಲ ಕೊಟ್ಟು ಚಾರ್ಜ್ ಮಾಡ್ತೀರಿ. ಚಾರ್ಜು ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಅವ್ರಿಗೆ 1 ತಿಂಗಳು 2 ತಿಂಗಳು ಇರೋರಿಗೆ ನಾವು ಚಾರ್ಜ್ ಮಾಡ್ತೀವಿ. ಯಾಕೆ ಮಾಡ್ತೀವಿ ಅಂತ ಹೇಳಿದ್ರೆ, ಅವ್ನು ಓಡೋಗ್ಬಿಡ್ತಾನೆ. ಅವನು 1 ತಿಂಗಳು 2 ತಿಂಗಳು ಮಾಡಿ ಓಡೋದ್ರೆ ನಮ್ಗೆ ಲಾಸು, ಅವ್ನಿಗೇನು ಪ್ರಯೋಜನ ಇಲ್ಲ. 1 ವರ್ಷ ಫುಲ್ ಕಲಿತೀನಿ ಅನ್ನೋರಿಗೆ ಚಾರ್ಜ್ ಇಲ್ಲ. ಓಕೆ. 1 ವರ್ಷ ಇದ್ದು ಅವನು ನಿಜವಾಗಿ ಕಲ್ತ್ರೆ ಹೇಗಿದ್ದಾರೆ ನಮ್ಮಲ್ಲಿ. ಈಗ ಬೀದರಿಂದ ಬಂದು ಒಂದು ಹುಡುಗ ಇದ್ದಾನೆ, ಆಮೇಲೆ ಮೊನ್ನೆ ಯಾರು ತುಮಕೂರಿಂದ ಬಂದು ಸ್ವಲ್ಪ ಜನ ಕೆಲಸ ಮಾಡ್ಕೊಂಡು ಹೋದ್ರು, ಅವರೆಲ್ಲ ಬಂದು ಕಲ್ತ್ಕೊಂಡು ಹೋಗ್ತಾರೆ. ಈ ಕೆಲವ್ರು ಏನು ಮಾಡ್ತಾರೆ, ಅದೇನೋ ಹುರುಪಲ್ಲಿ ಬಂದ್ಬಿಡ್ತಾರೆ ಕಲಿತೀನಿ ಅಂತ. ಇಲ್ಲಿ ಏನು ಮಾಡ್ತಾನೆ ಅಂತ ಹೇಳಿದ್ರೆ ಪ್ರಾಕ್ಟಿಕಲಲ್ಲಿ ಸೋಲ್ತಾನೆ. ಅದರಲ್ಲೇ ಗೊತ್ತಾಗ್ತದೆ ಅವನು ಕೃಷಿ ಮಾಡಲ್ಲ ಅಂತ. ನೀವು ದೈಹಿಕ ಶ್ರಮ ಇಲ್ಲ ಅಂದರೆ ಕೃಷಿ ಆಗೋದೇ ಇಲ್ಲ. ನೋಡಿ, ಮೊದಲು ಪ್ಲ್ಯಾನಿಂಗು, ಅನುಭವ, ಶ್ರಮ, ಇದು 3 ಇರಬೇಕು. ಶ್ರಮ ಇಲ್ಲದೆ ಇದ್ರೆ ನಿಮಗೆ ಗೊತ್ತಿಲ್ಲದೆ ನೀವು ಆಳ್ಗೆ ಏನು ಹೇಳೋಕ್ಕಾಗ್ತದೆ. ಕೃಷಿ ಬಗ್ಗೆ ಜ್ಞಾನ ಇರಬೇಕು, ಪ್ಲ್ಯಾನ್ ಮಾಡ್ಕೋಬೇಕು. ಏನು ಮಾಡು, ನಾನು ಈ ಜಮೀನು 1 ಎಕರೆಲಿ ಏನು ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೋಬೇಕು, ಆಮೇಲೆ ನಾವು ಮಾಡ್ಕೋಬೇಕು. ಮತ್ತೇನಿದೆ ಸರ್? ಮತ್ತು ನಮ್ಮ ಕೃಷಿ ಹೊಂಡಗಳು, ಹೀಗೆ ಬನ್ನಿ ಪರವಾಗಿಲ್ಲ. ಒಂದೊಂದು ಎಕರೆನಲ್ಲಿ ಕೃಷಿ ಹೊಂಡ ಮಾಡಿದಿರಿ? ಹೌದು. ಅದು ಸರ್ಕಾರದ ಇದನ್ನ ತಗೊಂಡು ಮಾಡಿದಿರಾ? ಒಂದು ಪೈಸಾ ಸರ್ಕಾರದಿಲ್ಲ, ತಗೊಂಡೇ ಇಲ್ಲ. ಅವನ ಹತ್ರ ತಗೊಂಡ್ರೆ ಅವ್ನು ಬಂದಾಗ ಎದ್ದು ನಿಂತ್ಕೋಬೇಕಲ್ಲ ನಾನು. ಅವನ ಹತ್ರ ಇಲ್ಲ. ಯಾವುದೇ ವೆಹಿಕಲ್ ನಾನು ಸಬ್ಸಿಡಿ ತಗೊಂಡಿಲ್ಲ, EMI ಇಲ್ಲ. ನಮ್ಮ ಡ್ಯಾಡಿ ಮಮ್ಮಿ ಹೇಳಿದ್ದಿಷ್ಟೇ, ಸಾಲ ಮಾತ್ರ ಮಾಡಬೇಡ, ಸಾಲ ಮಾಡಬೇಡ, ಬಂದವ್ರನ್ನ ಬರಿಗೈಲಿ ಕಳಿಸ್ಬೇಡ, ಏನಾದ್ರು ಒಂದು ಕೊಟ್ಟು ಕಳಿಸು, ಅಟ್ಲೀಸ್ಟ್ ಒಂದು ಊಟ ಹಾಕಿ ಕಳಿಸು, ಸುಮ್ಮನೆ ಕಳಿಸ್ಬೇಡ, ಆಳುಗಳನ್ನು ನೋಯಿಸ್ಬೇಡ, ಅವ್ರು ಕೊಡೋ ಕೂಲಿನ ಆ ಟೈಮ್ ಕೊಟ್ಬಿಡೋದು. ಈಗ ಹುಲ್ಲು ಜೋಡಿಸಿದ್ದಾರೆ. ಎಲ್ಲಿಂದ ತಂದ್ರಿ ಸರ್ ಹುಲ್ಲು? ಇದನ್ನ ಎಲ್ಲ ಕಡೆಯಿಂದ ತಂದು ಸ್ಟಾಕ್ ಮಾಡ್ಬೋದು. ನೀವು ಗಾಡಿ ಹೋಗಿ ತಂದು ಹಿಂಗೆ ಲೋಡ್ ಮಾಡಿದ್ದೀರಿ, ಆ ಹಸುಗೆ ಇದನ್ನ ಮಾಡಬೇಕಲ್ಲ. ಗೋಸೇವೆ ಅಂದರೆ ಯಾರೋ ಕೊಟ್ಟಿದ್ದು ಬ್ಲಾಕ್ ಮನಿಲಿ ಮಾಡೋದು ಗೋಸೇವೆ ಅಲ್ಲ. ಏನು ಒಂದು ಪೈಸೆ ಇಲ್ಲದೇ ಶ್ರಮದಲ್ಲಿ ಮಾಡೋದಾಗಲ್ಲ, ಇದು ಗೋಸೇವೆ. ಯಾವುದೋ ಪೊಲಿಟಿಷಿಯನ್ದು ಬ್ಲ್ಯಾಕ್ ಮನಿ ಬೇಕಾದಷ್ಟು ಇರ್ತದೆ, ಮಠದಲ್ಲಿ ತಂದು ಇಟ್ಬಿಡ್ತಾರೆ, ಅವರೊಂದು 500 ಹಸ ಸಾಕ್ತಾರೆ, ಅದು ದೊಡ್ಡ ವಿಷಯ ಅಲ್ಲ. ಏನು ಇಲ್ಲದೆ ನನ್ನಂಗೆ ಬರಿಗೈಲಿ ಮಾಡ್ತಾನಲ್ಲ ಒಂಟಿ ದಾಸಯ, ಅದು ಗೋಸೇವೆ. ಭಾಷಣ ಮಾಡೋದು, ನಮ್ಮ ಪ್ಯಾಲೇಸ್ ಗ್ರೌಂಡಲ್ಲಿ ಕೂತ್ಕೊಂಡು ಚಿನ್ನದ್ದು ಗೋ ಮೇಲೆ ಹೂವು ಹಾಕಿ ಅರ್ಚನೆ ಮಾಡಿ ಗೋಸೇವೆ ಪೂಜೆ ಮಾಡ್ತೀನಿ ಅನ್ನೋದಲ್ಲ ಗೋಸೇವೆ. ಒಂದು ಹಸು ಕಟ್ ನೋಡಿ ಗೊತ್ತಾಗ್ತದೆ. ನಮ್ಮ ಹಳೆಯಾಳ ಶಿವಪ್ಪನವರು ನಿಮ್ಮಂಗೆ ಮಾಡಿದ್ದಾರೆ. ಹಳೆಯಾಳ ಶಿವಪ್ಪನವ್ರು ಗೊತ್ತಲ್ಲ? ಹೆಸರು ಶಿವಣ್ಣವರು.
ಇದು ಏನು ಸರ್ ಇಲ್ಲಿ? ಇದು ನಮ್ಮ ಒಂದು ನೀಲಿ ಶುಂಠಿ ಅಂದ್ಬಿಟ್ಟಿದ್ದು. ಹ್ಞೂ. ಇದು ನೀಲಿ ಶುಂಠಿ ಅಂದ್ಬಿಟ್ಟು ಭಾಳ ಫೇಮಸ್. ಅದು 3,000-4,000 ರೂಪಾಯಿ ಇದೆ ಕೆ ಜಿ. ಆ ಶುಂಠಿಯನ್ನು ಇಲ್ಲಿ ಹಾಕಿದ್ದೀವಿ ನಾವು. ಎಷ್ಟು ಸಾವಿರ? ಕೆ ಜಿನೇ 3,000 ಇದೆ ಅದು. ಅದೇನು ಸರ್ ಶುಂಠಿ? ಒಂದು ಔಷಧಿಗೆ ಬರ್ತದೆ ಅದು. ಹಾಂ ನೋಡಿ ಈ ಥರ ಶುಂಠಿ ಇದೆ ನೋಡಿ. 3,000ನಾ ಕೆ ಜಿ ಅದು? ಕೆ ಜಿ. ಇದು ಅಡುಗೆಗೆ ಬರಲ್ವಾ ಇದು? ಅಡಿಗೆಗೆ ಔಷಧಿಗೆ ಇದು ಮೇನ್ ವಿಶೇಷ. ಅಡಿಗೆಗೂ ಔಷಧಿಗೆ. ಓ ಅದ್ಭುತವಾಗಿದೆ. ಹಾಂ ಘಮ ಘಮ ಘಮ. ಹೌದು ಅಷ್ಟೇ. ಬಾ 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 ಬಾ. ಹಾಂ ಕಷಾಯ ಆಗಿದೆ ನೋಡಿ. ಕಷಾಯ ಇನ್ನೊಂದು ಕುಡಿಬೇಕು ಅಂತಾರೆ ಕೆಲವು ಮಕ್ಕಳು ಬಂದು ಅಂತಾರೆ. ಕುಡಿದ್ಮೇಲೆ ಎರಡನೇದು ಕೊಡಲ್ಲ ಅಂತೀವಿ. ಒಂದು ಕುಡಿದ್ಬಿಟ್ಟು ಇನ್ನೂ ಬೇಕು ಅಂತಾರೆ, ಕೊಡಲ್ಲ ಅಂತೀವಿ ನಾವು. ಆವಾಗ ಫಸ್ಟ್ ಕುಡಿಯಲ್ಲ. ಮತ್ತು ಇದು ನಮ್ಮ ಕೊಕ್ಕೋ ನರ್ಸರಿ, ಸ್ಮಾಲ್ ನರ್ಸರಿ ಇದು. ಹಾಂ. ಇದು ಕೊಕ್ಕೋ ಗಿಡ. ಹಾಂ ಕೊಕ್ಕೋ ಗಿಡ. ಹಾಂ. ಇದು ಹೊಂಗೆ ಗಿಡ. ಹಾಂ. ಇದು ನಿಮ್ಮ ಅಂಟೋಳ ಗಿಡ. ಅಂಟೋಳ ಅಂಟ್ವಾಳ. ಅಂಟೋಳ ಅಂದರೆ ಇದು ಸೋಪ್ ನೆಟ್ ಆಯಿಲ್ ಅಂತಾರಲ್ಲ, ಹಾಂ ಇದು ಸೋಪ್ ನೆಟ್ ಆಯಿಲು. ಇದು ನಿಮ್ಮ ಹತ್ತಿ. ಅದು ನೇರಳೆ. ಅದು ಕಾಡು ಬಾದಾಮಿ. ಕಾಡು ಬಾದಾಮಿ. ಕಾಡು ಬಾದಾಮಿ ಅದು. ಓಕೆ. ಆಮೇಲೆ ಇಲ್ಲಿ ಹೆಬ್ಬೇವು. ಹಾಂ. ಇದು ಹಲಸು. ಇದು ಇಪ್ಪೆ. ಇದು ಎಲ್ಲ ಬೇರೆ ಬೇರೆ. ಇದು ಹೊನ್ನೆ. ಆಮೇಲೆ ಇದು ಬೇವು. ಈಗೆಲ್ಲ ಬೇರೆ 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 ಬೇರೆ. ಎಷ್ಟು ಥರದ ಇದು ಗಿಡಗಳಿಲ್ಲಿ? ನಾವು ಯಾವ ತೋಟಕ್ಕೆ ನೆಡ್ತೀವಿ 100 ಥರದ ಗಿಡಗಳು ಹಾಕ್ತೀವಿ ನಾವು ತೋಟಕ್ಕೆ. ಅದೆಲ್ಲ ನಮ್ಮಲ್ಲಿ ತಯಾರಿದೆ. ಓಕೆ. ಈಗ ಅವ್ರ ತೋಟಕ್ಕೆ ಏನು ಬೇಕು ಅನ್ನೋದು ಗೊತ್ತಾದ್ಮೇಲೆ ಮತ್ತೆ ಇದನ್ನ ಬೆಳೆಸೋದಕ್ಕೆ ನಿಮ್ಗೆ ಟೈಮ್ ಬೇಕಲ್ವಾ? ಟೈಮ್ ಬೇಕು. ಅಷ್ಟು ನಮ್ಗೆ ಈಗ ಆರ್ಡರ್ ಇರೋದು ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಈ ಬೇರೆ ತೋಟಕ್ಕೆ ಇದೆಲ್ಲ ಆರ್ಡರ್ ಇರೋದು ಇದು. ನಾವು ಯಾವುದೇ ಮೊದಲೇ ರೆಡಿ ಮಾಡಿ ಇಟ್ಕೊಳ್ಳಲ್ಲ. ಹಾಂ ಹಾಂ. ಪಾರ್ಟಿಯಿಂದ ಆರ್ಡರ್ ಇದ್ರೆ ಮಾತ್ರ ರೆಡಿ ಮಾಡ್ಕೊಳ್ತೀವಿ. ನಮ್ಮ ಹತ್ರ ಯಾವುದು ಮಾರಾಟಕ್ಕೆ ಇಟ್ಟಿದ್ದೀವಿ ಅಂದ್ರೆ ಬೋರ್ಡ್ ಹಾಕಿದೀವ. ಮತ್ತೆ ಹಂಗಾರೆ ಎಷ್ಟು ತಿಂಗಳು ಬೇಕು ಇದಕ್ಕೆ? ಹಾಗಾದ್ರೆ ನೀವು ಒಂದೂವರೆ ತಿಂಗಳಲ್ಲಿ ಅಲ್ಲಿ ಟೈಮ್ ತೊಗೊಂಡಿರ್ತೀರಿ, ಮಾಡ್ತೀನಿ ಅಂತ ಹೇಳಿ ಅವನಿಗೆ ಎಲ್ಲ ಒಪ್ಪಂದ ಆಗ್ತಾ ಇರ್ತದೆ, ಕಮ್ಯುನಿಕೇಶನ್ ನಡೀತಾ ಇರ್ತದೆ. ಅವ್ನು ನಮಗೆ 50% ನಮ್ಮ ಅಕೌಂಟಿಗೆ ಪೇಮೆಂಟ್ ಮಾಡಿದ್ಮೇಲೆ ನಾವು ಇಲ್ಲಿ ಗಿಡ ರೆಡಿ ಮಾಡ್ತೀವಿ. ಓಕೆ. ಹಾಂ ಹಾಂ ಹಾಂ. ಹಂಗೆ ರೆಡಿ ಆಗಿರೋ ಈಗ ತೋಟಕ್ಕೆ ಹೋಗ್ತಾ ಇರೋ ಇವೆಲ್ಲ. ಓಕೆ. ಈಗ ಅವನು ಆರ್ಡರ್ ಇಲ್ದೇ ನಾನು ಗಿಡ ಮಾಡಿ ಇಟ್ಕೊಂಡು ಏನು ಮಾಡೋದು? ಗಿಡಕ್ಕೆ ವಯಸ್ಸು ಮಾಡ್ಬಿಡೋದಾ? ಇಲ್ಲ. ನೋಡಿ ಇದು ನೇರಳೆ. ಹಾಂ. ನೇರಳೆ. ನೇರಳೆ. ಇದು ನಿಮ್ಮ ಅವ್ರು ಹೇಳಿದ್ರಲ್ಲ ಇಷ್ಟೇ ಸಣ್ಣದು ಇದ್ದಿದ್ದು ಗಿಡ ನೆಟ್ಟಿದ್ದು ಅಂತ. ಹಾಂ. ಯಾವುದು? ದಾಳಿಂಬೆ. ಹಾಂ. ದಾಳಿಂಬೆ ಗಿಡಗಳು. ದಾಳಿಂಬೆ. ಇದೆಲ್ಲ ಕ್ಲಾಸ್ ಮಾಡಿದಾಗ ಒಳಗಡೆ ಹಿಂಗೆಲ್ಲ ತಿರ್ಗಾಡಕ್ಕಾಗಲ್ಲ, ಈಗ ಜನ ಜಾಸ್ತಿ ಇರ್ತಾರಲ್ವಾ. ಹಾಂ. ಇದು ಸೀಬೆ. ನೋಡಿ ಇದು ನಿಮ್ಮ ಇದು ಸಿಲ್ವರು. ಸಿಲ್ವರು. SBM ಅಲ್ಲಿ ಸಿಲ್ವರ್ ಬರ್ತಲ್ಲ, ಇದು ಸಿಲ್ವರು. ಹಾಂ. ಯಾವುದು? ಅದೆಲ್ಲ ಇನ್ನು ಕವರ್ ಖಾಲಿ ಇದೆ, ಅದೆಲ್ಲ ಸೊಪ್ಪು ಬೆಳ್ಕೊಂಡಿದೆ. ನೆಕ್ಸ್ಟ್ ತಂದು ತಳ್ಳಿಲ್ಲಿ ಹಾಕ್ಬೇಕು ನಾವು. ನೆಕ್ಸ್ಟ್ ತಳ್ಳು ಹಾಕೋಕ್ಕೆ ರೆಡಿ ಮಾಡ್ಕೊಂಡಿದ್ದೀವಿ. ಇದನ್ನ ಮುಖ ಅರ್ಧ ಭಾಗ ನೀರು ಹಾಕಿ ಇಟ್ಟಿದ್ದೀವಿ. ಆಮೇಲೆ ನೋಡಿ ಈ ರೀತಿ ತೆಂಗಿನ ಗಿಡ ನಾವು ಈಗ ಹಾಕ್ಬಿಟ್ಟು ಇಲ್ಲಿ ಉರುಳಿ ಹಾಕ್ಬಿಡ್ತೀವಿ ಈ ಥರ. ಯಾಕೆ ಹಂಗೆ? ಈ ಉರುಳಿ ಹಾಕೋದ್ರಿಂದ ಒಂದು ಕಳೆ ಬರಲ್ಲ. ಮತ್ತು ಕೃಷಿಯಲ್ಲಿ ಒಂದು ಏನಂದರೆ ನಿಜವಾದ ಕೃಷಿ ಏನಪ್ಪ ಅಂದರೆ ಸೂರ್ಯನ ಕಿರಣ, ಮಳೆಯ ನೀರು ನೇರವಾಗಿ ಮಣ್ಣಿಗೆ ಬೀಳಬಾರ್ದು. ಹೌದಾ? ಹೌದು. ನೇರವಾಗಿ ಮಣ್ಣಿಗೆ ಬೀಳಬಾರ್ದು. ಯಾಕೆ? ಸೂರ್ಯನ ಕಿರಣ ನೇರವಾಗಿ ಬಿದ್ದಾಗ ಅಲ್ಲಿರುವಂಥ ಜೀವವೈವಿಧ್ಯಮಗಳು ನಾಶವಾಗ್ತವೆ. ಮತ್ತೀಗ ನಮ್ಮ ಉತ್ತರ ಕರ್ನಾಟಕದ ಬಯಲು ಪ್ರದೇಶ ಅಲ್ಲ, ಅದಕ್ಕೆ ನಾವು ಹಂಗಿರೋದು. ಬಯಲು ಪ್ರದೇಶದಲ್ಲಿ ನೀವು ಇದು ಬಾಗಿ ಉಳುಮೆ ಹೊಡೆಯೋದು, ಆಮೇಲೆ ಬೇರು ಕಟ್ ಮಾಡೋದು ಎಲ್ಲ ಅವೈಜ್ಞಾನಿಕ ಸಿಸ್ಟಮ್. ಅದು ಅವೈಜ್ಞಾನಿಕ ಸಿಸ್ಟಮು. ಏನಿದೆ, ಏನು ಉಳಿದಿದೆ ಮಣ್ಣಲ್ಲಿ ನಿಮ್ಮಲ್ಲಿ ಸತ್ವ? ಒಂದು ಮಳೆ ಬಿದ್ದರೆ ಪ್ರವಾಹ, ಮಳೆ ನಿಂತ ಮೇಲೆ ನೀರಿಗೆ ಬರ, ಎಷ್ಟು ದುಃಖ ಆಗ್ತದೆ. ನಮ್ಮವರಲ್ವ ಅವರು? ನಿಮಗೆ ಕರ್ನಾಟಕ ಅಂದರೆ ಬೆಂಗಳೂರು, ದಾವಣಗೆರೆ, ಮೈಸೂರು ಕರ್ನಾಟಕನ? ಮೂಲೆ ಇರೋದು ಕರ್ನಾಟಕ ಅಂದರೆ ಯಾವುದು? ಬೆಂಗಳೂರು, ಮೈಸೂರು, ಮಂಗಳೂರು ಮಾತ್ರ ಕರ್ನಾಟಕ. ಬಾಕಿ ಇರೋದೆಲ್ಲ ನಮ್ದು ಅಲ್ವಾ? ಅವರು ನಮ್ಮ ಮನುಷ್ಯರೇ ಅಲ್ವಾ? ಅವರು ಗೆದ್ದು ಬಂದಮೇಲೆ ಬೆಂಗಳೂರು ಸೇರಿದ್ಮೇಲೆ ಅಲ್ಲೂ ಹೋಗೋದೇ ಅಲ್ಲ ಅವರು. ಅದಕ್ಕೆ ಕಲ್ಯಾಣ ಕರ್ನಾಟಕ ಅಂತ ಒಂದು ಸಂತೋಷಕ್ಕೆ ಒಂದು ಹೆಸರು ಬೇರೆ. ಯಾಕೆಂದರೆ ದುಃಖ ಪಡ್ತಾರೆ ಅವರು ಅಂತ. ಏನು ಅಲ್ಲೆಲ್ಲ ಏನು ಮಾಡ್ಬೋದು ಗೊತ್ತಾ? ಎಂಥ ಬರೀ ಬದುಗಳ ಮೇಲೆ ಮರ ನಟ್ಕೊಂಡ್ರೆ ಸಾಕು ನಿಮ್ಮಲ್ಲಿ. ಆ ಕಡೆ ಜಿಲ್ಲೆಗಳಲ್ಲಿ ಬದುಗಳ ಮೇಲೆ ಮರ ನಿಲ್ಲಿಸ್ಕೊಂಡ್ರೆ ಸಾಕು, ನಮ್ಮಲ್ಲಿ ಎಷ್ಟೋ ಟೆಂಪ್ರೇಚರ್ ಕಡಿಮೆ ಆಗ್ಬಿಡ್ತದೆ. ಈಗೇನು ಎಲ್ಲ ಮಿಷಿನೇ ವಿಶಾಲವಾಗಿರ್ಬೇಕು. ಮಿಷಿನ್ ಹೋಗ್ಬೇಕಾದ್ರೆ ವಿಶಾಲವಾಗಿರಬೇಕು. ಇನ್ನು ಅದ್ರ ಜೊತೆಗೆ ಫ್ಯಾನ್, ಏನು ಸೋಲಾರು, ಅದು ಇದೆಲ್ಲ ಆಗಿ ಏನಾಗಿದೆ ಭೂಮಿ. ಮುಂದಿನ
ಪೀಳಿಗೆ ಅದಕ್ಕೇನು ಉತ್ತರ ಹೇಳೋದು ನನಗೆ ಗೊತ್ತಾಗ್ತಿಲ್ಲ. ಇದೆಲ್ಲ ತೆಂಗು ಗಿಡಗಳಿಗೆಲ್ಲ ರೆಡಿ ಆಗಿರೋದು ಈಗ ಸೇಲ್ಗೆ. ಇದೆಲ್ಲ ಆರ್ಡ್ರ್ ಇರೋ ಗಿಡಗಳು. ಹೆಂಗೆ ಕೊಡ್ತೀರಿ ಸರ್ ಇವು? ಇದು 300 ರುಪೀಸ್. 300 ರುಪೀಸ್. ಈಗ ಅಕಸ್ಮಾತ್ ಈಗ ನೀವು ತೋಟಕ್ಕಂತ ಮಾಡಿದಿರಿ, ಯಾರಾದರೂ ಬೇಕು ನಮಗೆ ಅಂತಂದು ಇದ್ರೆ ಕೊಡ್ತೀರಾ? ಒಂದು 5-10 ಹಾಗೆ ಕೊಟ್ಟು ಕಳಿಸ್ತೀವಿ ತಗೊಂಡೋಗಿ. ಓ, ಯಾರೊಬ್ರು ಒಂದು ಗಿಡ ನೋಡಿ ತಗೊಂಡೋಗು, ದೇವಸ್ಥಾನಕ್ಕೆ ತಗೊಂಡೋಗು, ಸ್ಕೂಲ್ಗೆ ತಗೊಂಡೋಗು, ಚರ್ಚ್ಗೆ ತಗೊಂಡೋಗು. ಸ್ಕೂಲ್ ಕೊಡ್ಬೇಕಾದ್ರೆ ಬೇಲಿ ಕಾಂಪೌಂಡ್ ಆಗಿರಬೇಕು. ಕಾಂಪೌಂಡ್ ಆಗಿರೋ ಸ್ಕೂಲ್ಗೆ ನಾನೇ ಹೋಗಿ ಗುಂಡಿ ತೆಗೆದು ನಟ್ಕೊಟ್ಬಿಟ್ಟು ಬರ್ತೀನಿ. ನೋಡ್ಕೋಬೇಕು ಅವನು. ಚಾರಿಟಿ ಬೇಕಲ್ವಾ? ಬನ್ನಿ. ಇದು ಇದು ಹುಣಸೆ. ಇದು ಹುಣಸೆ ಮರ. ಇದು ನಿಮ್ಮ ಕಾಡು ಬೆಟ್ಟದ ನೆಲ್ಲಿ. ಮೆಲ್ಲಿಗೆ ಸ್ವಲ್ಪ ಇಲ್ಲಿ ಬನ್ನಿ. ಇದೆಲ್ಲ ತೆಂಗು, ಇದೆಲ್ಲ ಮಹಾಗನಿ, ಇದು ಬಿಲ್ಪತ್ರೆ, ಇದು ಬಿಲ್ಪತ್ರೆ, ಇದು ಬೀಟೆ, ಇದು ಬಿದಿರು. ನೀವು ಅಲ್ಲಿ ನೋಡ್ರಲ್ಲ, ಇದು ಬಿದಿರು. ಓಕೆ, ಮೆಲ್ಲಿಗೆ ಬನ್ನಿ ನೋಡಿ. ಇದೆಲ್ಲ ಚಕ್ಕೆ. ಆಮೇಲೆ ಅಡುಗೆ ಮಸಾಲಾ ಪದಾರ್ಥಕ್ಕೆ ಹಾಕ್ತಿವಲ್ಲ ಆ ಚಕ್ಕೆ. ಇದು ಲವಂಗ. ಇದು ಆಲ್ ಸ್ಪೈಸು. ಇದು ಗ್ಲಿರಿಸೀಡಿಯಾ. ಆಲ್ ಸ್ಪೈಸು, ಅದು ಗ್ಲಿರಿಸೀಡಿಯಾ. ಇದು ಅಡಿಕೆ ನೋಡಿ, ಅಡಿಕೆ ಇದು. ಆಮೇಲೆ ಇದು ಆರೆಂಜು. ಓಕೆ. ಆಮೇಲೆ ಇದು ಅನಾನಸು. ಆಮೇಲೆ ಇಲ್ಲಿ ಬೇರೆ ಬೇರೆ ಯಾವುದೇ ಗಿಡದಿಂದ ನೀವು ಯಾವುದೇ ತೋಟದಿಂದ ನರ್ಸರಿ ಗಿಡ ತಂದರೆ ನೀವು ನರ್ಸರಿಲಿ ಚಪ್ರ ಹಾಕಿರಬಾರ್ದು. ಹಾಂ, ಓಪನ್ ಪ್ಲೇಸಲ್ಲಿ ಗಿಡ ಬೆಳೆದಿರಬೇಕು. ಬಟ್ ನೀವು ಇದನ್ನು ಮಾಡಿಸಿದಿರಿ ಅಂದರೆ ಹಾಕ್ಬೇಡಿ ಅಂತ ಪ್ರತ್ಯಕ್ಷಕ್ಕೆ ಹಾಕಬೇಡಿ ಅಂತ. ನೀವು ಈ ತರ ಮಾಡ್ಬಿಟ್ರೆ ಶೇಡ್ ಹಾಕ್ಬಿಡ್ತೀರಲ್ವಾ, ಒಳಗಡೆ ಗಿಡ ಚೆನ್ನಾಗಿರ್ತದೆ. ಇದನ್ನ ತಗೊಂಡು ಕಾರಲ್ಲಿ ಇಡೋವಾಗಲೇ ಸತ್ತೋಯ್ತದೆ ಅದು. ಈ ವಾತಾವರಣ ಸೆಟ್ ಆಗಿರ್ತದೆ. ನೀವು ಸಡನ್ ಬಿಸಿಲು ತೆಗೆದಿಟ್ರಿ, ನೀವು ICU ಇಂದ ವಾರ್ಡ್ಗೆ ತರಬೇಕು ಪೇಷಂಟ್ನ. ICU ಇಂದ ನೇರವಾಗಿ ಮನೆಗೆಲ್ಲ ಕರ್ಕೊಂಡು ಬರೋದು. ಅದೇ KVK ಸೈಂಟಿಸ್ಟ್ಗಳಿಗೆ ಬೈತೀನಿ ನಾನು. ಯಾಕೆ ಬೈತೀನಿ ಅಂದ್ರೆ ನನಗೆ ಅವರಿಂದ ಏನು ಆಗ್ಬೇಕಾಗಿಲ್ಲ. ಅದಕ್ಕೆ ಕೆಲವ್ರು ಹೇಳ್ತಾರೆ ಅವ್ನ ಕರು ನಾವು ಬಯಸ್ಕೋಬೇಕಾ ಅಂತ. ಕೆಲವ್ರು ನನ್ನ ಯಾವ್ದೋ ರಿಸೋರ್ಸ್ ಪರ್ಸನ್ ಸೆಲೆಕ್ಟ್ ಮಾಡಿದ್ರೆ ಆಯಪ್ಪನ್ ಬೇಡಪ್ಪ ನಮ್ಮನೆ ಬೈತಾನೆ ಅಂತಾರೆ ಅವರು. ಹಾಗೆ ಅವರು ಅಲ್ಲಿ ತಗೊಂಡ್ ಬಂದು ಈ ತರ ಓಪನ್ ಪ್ಲೇಸ್ ಅಲ್ಲಿ ಇಟ್ರೆ, ಬಿಸಿಲಲ್ಲಿ ಇಟ್ರೆ, ಇದು ನಿಮ್ಮಲ್ಲಿ ಜಮೀನಲ್ಲಿ ಸೆಟ್ ಆಗ್ತದೆ. ಇದು ನಲ್ಲಲ್ಲಿ ಇಟ್ಬಿಡ್ತೀವಿ, ನೀರ್ ಹಾಕಿರ್ತೀವಿ, ಗಿಡನ ಮೆಲ್ಲ ತಂದು ನಿಮ್ ಕಾರ್ ಒಳಗೆ ಇಡೋಗ್ಲೇ ಸತ್ತೋಗ್ಬಿಡ್ತದೆ ಅದು. ನೀವು ಮನೆಗೆ ತಗೊಂಡು ಹೋಗೋದು ಹೆಂಗೆ? ಅದಕ್ಕೆ ನಾನು ಹೇಳ್ತೀನಿ, ಅಪ್ಪ ಮಾರಾಟಕ್ಕೆ ಇಟ್ಟಿದ್ದೀರಲ್ವಾ, ಒಂದು 4 ದಿನ ಬಿಸಿಲಲ್ಲಿ ಇಡಿ, ಆಮೇಲೆ ರೈತ ತಗೊಂಡು ನಟ್ಕೋತಾನೆ. ನೀನು ICUನಲ್ಲಿ ಇಟ್ಬಿಡ, ನೀರು ಉಯ್ಯೋದು ಬೇಡ, ಕಮ್ಮಿ ಖರ್ಚು ಆಗ್ತದಲ್ಲ, ಆಳುಗಳಿಗೆ ನೀರು ಉಯಿಸ್ಬೇಕು, ಇದೆಲ್ಲ ಕೆಲಸ ಜಾಸ್ತಿ ಅಲ್ವಾ. ಅಲ್ಲಿ ಮುಚ್ಚಿಟ್ಬಿಟ್ರೆ ಗಿಡ ಇಷ್ಟು ಮಾರಿದೆ ಅಂತ ಲೆಕ್ಕ ಅವನಿಗೆ ಅಷ್ಟೇ. ಇದೆಲ್ಲ ಬೇರೆ ಬೇರೆ, ಇದು ಹನುಮಫಲ, ರಾಮಫಲ, ಎಲ್ಲ ಗಿಡಗಳನ್ನ ಅಲ್ಲೆಲ್ಲ ಹಾಕೊಂಡಿವಿ. ಅದರಲ್ಲಿ ಚೆರಿ, ಆಮೇಲೆ ಆಲ್ ಸ್ಪೈಸ್ ಎಲ್ಲ, ಇದು ಸಂಪಿಗೆ ಗಿಡಗಳು. ಬನ್ನಿ. ನಾವು ಕತೆ ಹೇಳೋದಲ್ಲ, ನಾಟಕ ಮಾಡಿ ಸ್ಟೆಪ್ ಹಾಕಿ ತೋರಿಸ್ಬೇಕು. ಇವನು ಸೋಷಿಯಲ್ ಮಾಸ್ಟ್ರು, ಸೈನ್ಸ್ ಮಾಸ್ಟ್ರು ಪಾಠ ಮಾಡ್ತಾನೆ. ಫಿಸಿಕಲ್ ಡೈರೆಕ್ಟರ್ ಏನ್ ಮಾಡ್ತಾನೆ, 1 2 3 ಅಂತ ಕೈ ಆಡಿಸಿ ತೋರಿಸ್ಬೇಕು. ಫಿಸಿಕಲ್ ಡೈರೆಕ್ಟರ್ ಕೆಲಸ ನಮ್ದು. ಯೋಗ ಟೀಚರ್ ಬಾಯಲ್ಲಿ ಯೋಗ ಹೇಳಕಾಯ್ತದ, ಮಾಡಿ ತೋರಿಸ್ಬೇಕು. ನೋಡು, ಇದು ಸರ್ವಾಂಗಾಸನ, ಇದು ಚಕ್ರಾಸನ, ಇದು ಭುಜಂಗಾಸನ ಅಂತೆಲ್ಲ ಹೇಳಿ ಮಾಡಿ ತೋರಿಸ್ತಾ ಇಲ್ಲ, ಅದು ಗೊತ್ತಾಗೋದು. ಇದೆಲ್ಲ ಈಗೆಲ್ಲ ಬಂದಿರೋ ಕವರ್ಗಳು, ಇದೆಲ್ಲ ನೋಡಿ, ಕವರ್ ಒಳಗೆ ಈಗ ಹಾಕಿರೋದು, ಇವೆಲ್ಲ ರೆಡಿ ಆಗ್ತಾ ಇದೆ ಈಗ. ಇದು ನಾನು ಹೇಳ್ದೆ ಸ್ಪೆಷಲ್ ಹಲ್ಸು. ಇದು ಹಲ್ಸು, ಇದು ಸ್ಪೆಷಲ್ ಹಲ್ಸು. ಇದು ಅಲ್ಲಿ ಗಿಡದಲ್ಲಿ ಹೇಳ್ದಲ್ಲ ನಾನು, ಅದು ಹಲ್ಸು. ಇದು ಮಾವು. ಇದೆಲ್ಲ ಈಗ ಗಿಡ, ಇದು ಎಲ್ಲ ಈಗ ಆರ್ಡ್ರ್ ರೆಡಿ ಇದೆ. ಇದನ್ನೀಗ ತಗೊಂಡೋಗಿ ಇವಾಗ ಬುಕ್ ಮಾಡಿ ನೋಡಿ. ಒಂದು ಕಲರ್, ಒಂದು ಚುಕ್ಕಿ ಇದೆಯಾ? ಇಲ್ಲ. ಮತ್ತೆ ಇನ್ನೊಂದೇನು ಗೊತ್ತಾ, ನಾವು ಎಷ್ಟು ಫ್ರೀಯಾಗಿ ಖುಷಿಯಾಗಿ ಯಾರಿಗೂ ಹೆದರ್ದೇನೆ, ಯಾರನ್ನೂ ಹೆದರ್ಸ್ದೇನೆ ಇರ್ತೀವಿ, ಅವ್ರ ಕೈಯಲ್ಲಿ ಎಲ್ಲ ಒಳ್ಳೇದೇ ಆಗ್ತದೆ. ಹೆದರಬಾರ್ದು, ಹೆದರಿಸ್ಲೂಬಾರ್ದು. ಎಲ್ಲರನ್ನ ಗೌರವಿಸ್ಬೇಕು, ಎಲ್ಲರನ್ನೂ ಪ್ರೀತಿಸ್ಬೇಕು. ಇದು ನಂದಲ್ಲ. ಮಲಗುವಾಗ ಆರಾಮಾಗಿ ನಂದೆಲ್ಲ ಮುಗಿದಪ್ಪ ಅಂತ ಮಲಗಬೇಕು. ಬೆಳಿಗ್ಗೆ ಎದ್ದರೆ ಬಿರಿಯಾನಿ, ಹೇಳ್ದೆ ಇದ್ರೆ ಸಾಂಬ್ರಾಣಿ. ಅದಕ್ಕೆ ಯಾಕೆ ಇದೆಲ್ಲ?
ಇದಕ್ಕೆ ಯಾಕೆ ಏನು ಹೊರಟು ಯಾಕೆ ಕೋಟ್ಯಾಂತರ ರೂಪಾಯಿ ದುಡ್ಡು ತೆಗೆದು ಎಲ್ಲಿ ಇಡ್ತಾ ಇದ್ದಾರೆ, ಯಾರಿಗೆ ಇಡ್ತಾ ಇದ್ದಾರೆ? ನಿಜವಾಗ್ಲೂ ಅವ್ರು ತಿನ್ನೋಕ್ಕಾಗ್ತದೆ? ಅವ್ರ ಮಕ್ಕಳು ತಿಂತಾರ? 38 ಕಾಯಿಲೆ ಇಟ್ಕೊಂಡು ಕೂಡಿಸಿ ಇಡ್ತಾ ಇದ್ದಾರೆ. ಯಜ್ಞ ಅರ್ಶನೇ ತಿನ್ನಲ್ಲ, ಬಟ್ ಅದ್ರ ಬಿಲ್ದಲ್ಲಿ ಇಷ್ಟು ಅರ್ಶನ ಗುಡ್ಡೆ ಹಾಕೊಂಡಿರ್ತದೆ. ಹೌದಾ? ಹೌದಾ? ಹಾಗೆ ನಮ್ಮ ಮನುಷ್ಯರ ಲೈಫ್ ಹಾಗೇನೆ. ಇದು 30% ವರ್ಮಿಂಗ್ ಕಾಂಪೋಸ್ಟ್ ಇದೆಲ್ಲ ನಾವು ಇದು ಮಾಡಿ ಇದ್ದೀವಲ್ಲ, ನೋಡಿ ಇದು ವರ್ಮಿಂಗ್ ಕಾಂಪೋಸ್ಟ್. ಇದೀಗ ವರ್ಮಿಂಗ್ ಕಾಂಪೋಸ್ಟ್ ಏನೇನು ಹಾಕಿದ್ರಿ ಸರ್? ಇದು 30% ಕಪ್ಪಣ್ಣು, 30% ಕೆಂಪಣ್ಣು, 30% ದನದ ಗೊಬ್ಬರ, 10% ಮರಳು. ಸ್ಮೆಲ್ ನೋಡಿ, ಘಮ ಅಂತ. ಈ ಮಳೆ ಬಂದಾಗ ಹೊಸ ಮಳೆ ಇದೇ ಸ್ಮೆಲ್ ಬರಬೇಕು. ಇದೇ ಕರೆಕ್ಟ್, ನಿಮ್ಮ ಬಾಯಿಗೆ ಬಂದಿದೆ ಕರೆಕ್ಟು. ಅದೇ ಥರ ಬರ್ಬೇಕು ನಮ್ಮ ಹಣ್ಣು ಸ್ಮೆಲ್ಲು. ಇದನ್ನೇನು ಮಾಡ್ತೀವಿ ಅಂದರೆ 40 ದಿನಕ್ಕೊಂದ್ಸಲ ಕುಕ್ಕಿನ ರೆಡಿ ಮಾಡ್ತಾ ಇರ್ತೀವಿ. ಇದನ್ನೇ ನಾವು ಗಿಡಗಳಿಗೆ ನರ್ಸರಿಗೆ ಹಾಕೋದು. ಮತ್ತೆ ಗಿಡಗಳಿಗೆ ನಾವು ಗೊಬ್ಬರ ಕೊಡೋದು ಇದನ್ನೇ. ಪ್ರತಿಯೊಬ್ಬರು ಜಮೀನಿಗೆ, ನಿಮ್ದು 1 ಎಕರೆ ಜಮೀನಿಗೆ ಮಾಡಿಕೊಟ್ರೆ ನಾನು 10 ಟನ್ ಗೊಬ್ಬರ ಸಾಗಿಸ್ಬೇಕು ಅಲ್ಲಿಗೆ. 10 ಟನ್? ಒಂದು ಟನ್ಗೆ 2,500 ರೂಪಾಯಿ ಆಯಿತು. ಓ, ಇದು ಎಲ್ಲ ಸೇರಿರುತ್ತೆ? ಎಲ್ಲ ತಗೊಂಡೋಗ್ತೀವಿ. ಆಮೇಲೆ ಪ್ರತಿ ಗಿಡಕ್ಕೆ 4 ಎಕ್ಕದಲ್ಲಿ ಹಾಕ್ಬೇಕು. ನಾನು ನಿಮ್ಮ ಹತ್ರ ಒಂದು 5,000 ಗಿಡ ನೆಟ್ರೆ 20,000 ಎಕ್ಕದ ಎಲೆ ತರ್ಬೇಕು ನಾನು. ಮತ್ತೆ ಅದೆಲ್ಲ ಹಾಕಿದಾಗಲೇ ಆ ಗಿಡ ಅಲ್ಲಿ ಬರೋದು. ಸುಮ್ಮನೆ ಭಟ್ರು ಚೆನ್ನಾಗಿ ಟೇಸ್ಟ್ ಮಾಡಿದ್ರೆ ಮೈಸೂರು ಪಾಕ್ ಚೆನ್ನಾಗಿತ್ತು ಅಂತಲ್ಲ. ಬೆಳಿಗ್ಗೆ 2 ಗಂಟೆಗೆ ಎದ್ದು ಅವನು ತುಪ್ಪನ ಹುರ್ಕೊಂಡು ಕಾಯಿಸಿ ಅದಕ್ಕೆಲ್ಲ ಏಲಕ್ಕಿ ಗೀಲಕ್ಕಿ ಎಲ್ಲ ಸರಿಯಾಗಿ ಹಾಕಿರೋದ್ರಿಂದ ಮೈಸೂರು ಪಾಕ್ ಆಹಾ ಅಂತೀವಿ ನಾವು. ಓಕೆ. ಓ ದೊಡ್ಡ ಶ್ರಮ ಇದೆ ಸರ್. ಇದೆ, ನಾವು ಈಸಿಯಾಗಿ ಹೇಳ್ಬಿಡೋದಲ್ಲ. ಅದಕ್ಕೆ ನಾನು ಮೊದಲೆಲ್ಲ ನರ್ಸರಿಯಿಂದ ಜಾಸ್ತಿ ಮಾಡಿ ಇಡ್ತಾ ಇದ್ದೆ. ಅದೇನಾಯ್ತು ಅಂದರೆ ಒಂದು ಸಮಯ ಆರ್ಡ್ರ್ ಬರಲಿಲ್ಲ. ಏನು ಮಾಡ್ತೀರಾ ಗಿಡನ? ಏನು ಮಾಡೋಕ್ಕಾಗಲ್ಲ. ಮತ್ತು ನನ್ನ ಕೆಲಸದವ್ರಿಗೆ 30ನೇ ತಾರೀಕು ನಾನು ಪೇಮೆಂಟ್ ಕೊಟ್ಬಿಡ್ಬೇಕು. ಇದುವರೆಗೂ 30ನೇ ತಾರೀಕು 28, 29, 30 ಒಳಗಡೆ ಪೇಮೆಂಟ್ ಕೊಟ್ಬಿಡ್ತೀವಿ. 13 ಲಕ್ಷ, 13, 13.5. ಯಾವುದು? ಬರೀ ಪೇಮೆಂಟು, ಡೀಸೆಲು, ಪೆಟ್ರೋಲು, ಗಾಡಿಗಳದ್ದು ಇನ್ಸೂರೆನ್ಸು, ಆಮೇಲೆ ಬೇರೆ ಖರ್ಚು, ಈ ಸಾಮಾನು ಆ ಸಾಮಾನು ಅದು ಇದೆಲ್ಲ ಏನು ಅದೆಲ್ಲ ಲೆಕ್ಕ ಬೇರೆ. ಹೌದಾ? ಹಂಗಾದ್ರೆ ನಾನೇನು ವರಮಾನ ಏನು ಕೇಳಲ್ಲ, ಟ್ಯಾಕ್ಸ್ ಕಟ್ತೀರಿ ಸರ್? ಯಾಕೆ ನಾನೇ ಟ್ಯಾಕ್ಸ್ ಕಟ್ಟಬೇಕು? ಹೌದಾ? ಏನಿಲ್ಲ, ನನ್ನದೇ ಏನು ಟ್ಯಾಕ್ಸ್ ಕಟ್ಟಿದೆ. ಪಾರ್ಟಿ ಕೆಲಸ ಮಾಡಿದ್ದೀನಿ, ಕೆಲಸ ಕೊಟ್ಟಿದ್ದೀನಿ, ಹಿಡ್ಕೊಂಡು ಹೋಗ್ತೀಯ, ಕರ್ಕೊಂಡು ಹೋಗು. ಜಗತ್ತಿಗೆ ಗೊತ್ತಾಗಲಿ ಹೇಳ್ತೀನಿ ಅಲ್ಲಿ ಹೆಂಗೆ ಎಲ್ಲಪ್ಪ ನಾನು ಟ್ಯಾಕ್ಸ್ ಕಟ್ಟೋದು. ಟ್ರ್ಯಾಕ್ಟರ್ ತಗೊಂಡಿದ್ದೀನಿ, EMI ಇದು ಕಟ್ಟಿದ್ದೀನಿ, GST ಕಟ್ಟಿದ್ದೀನಿ. ಪೆಟ್ರೋಲ್ ತಗೊಳ್ತೀನಿ, GST ಕಟ್ತೀನಿ. ನನ್ನ ದುಡ್ಡೆಲ್ಲ ಅಕೌಂಟಿಗೆ ಬಂದಿರೋದು, ಅಕೌಂಟಲ್ಲೇ ಇರೋದು. ಬಂದಿದೆ, ಆ ಕೆಲಸ ಮಾಡೋರಿಗೆ ಕೊಟ್ಟಿದ್ದೀನಿ. ನಾನೇನು ಇಟ್ಕೊಂಡಿದ್ದೀನಿ? ಎಲ್ಲಿ ಬೇಕಾದ್ರೆ ಹುಡ್ಕೋ, ನೀನು ಎಲ್ಲಿ ಬೇಕಾದ್ರೆ ಹುಡ್ಕೋ. ಬಟ್ ಅವರು ನೀನು ದುಡ್ದಿದ್ಯಾ, ನಮ್ಮ ಅಕೌಂಟಿಗೆ ಬಂದ ತಕ್ಷಣ ದುಡ್ದಿದ್ಯಾ ನೀನು ಇಷ್ಟು ಅಂತ ಹೇಳ್ತಾರೆ ಅವರು. ಸರಿ, ನಾನು ದುಡ್ದಿದ್ದೆ ಅದೆಲ್ಲ ಎಲ್ಲಿ ಇಟ್ಟಿದ್ದೀನಪ್ಪ? ಎಲ್ಲಿದೆ ಅದು? 73 ಜನರಿಗೆ ಊಟ ಹಾಕ್ತಾ ಇದ್ದೀನಿ, 73 ಜನರಿಗೆ ಕೆಲಸ ಸೃಷ್ಟಿ ಮಾಡಿದ್ದೀನಿ. ಪ್ರತಿಯೊಂದು ವಸ್ತು ತಗೊಳ್ಳುವಾಗ 18%, 17% GST ಕಟ್ಟಿದ್ದೀನಿ. ನಾನೇನಾದ್ರು ಇಟ್ಟಿದ್ರೆ ತಾನೆ ಬ್ಲಾಕ್ ಮನಿ ಇಟ್ಕೊಂಡು ಹೋಗೋದು? ಇಲ್ವಲ್ಲ, ಸರ್ಚ್ ಮಾಡ್ಕೊ. ನಾನು ಯಾಕೆ ಟ್ಯಾಕ್ಸ್ ಕಟ್ಟೋದು? ಹಂಗೆ ಪ್ರತಿಯೊಂದು ವಸ್ತು ತಗೊಳ್ಳುವಾಗ ನೀವು GST ಕಟ್ಬಿಟ್ಟು ಬರ್ತೀರಲ್ವಾ? ಬ್ಯಾಂಕ್ ಟ್ರಾನ್ಸಾಕ್ಷನ್ ಇದೆ ಅಂತ ಹೇಳ್ತಾರೆ, ಅದನ್ನೆಲ್ಲಾದ್ರೂ ಇಟ್ಟಿರೋದು ಬೇಕಲ್ವಾ? ಏನು ಚಿನ್ನ ತಗೊಂಡಿದ್ದೀನಾ? ಚಿನ್ನ ತೆಗೆದಿಟ್ಟಿದ್ದೀನೇನಪ್ಪ? ಇಲ್ವಲ್ಲ. ಇಲ್ಲ ಏನಾದರೂ ಮಕ್ಳಿಗೆ ಒಂದು 25-30 ಲಕ್ಷ ಖರ್ಚು ಮಾಡಿಬಿಟ್ಟು ಎಲ್ಲರೂ ಶತದಲ್ಲಿ ಮದುವೆ ಮಾಡಿದ್ದೀನಾ? ಇಲ್ವಲ್ಲ. ಇಲ್ಲಿ ನೋಡು, ಇಲ್ಲೇ ಇದೆ ಪ್ರಾಪರ್ಟಿ.